Good evening. Today we will discuss coordination compounds ಅಲ್ವಾ. ಇನ್ಆರ್ಗ್ಯಾನಿಕಲ್ ಯಾವುದೆಲ್ಲ ಆಗಿದೆ, ಜನರಲ್ ಪ್ರಿನ್ಸಿಪಲ್ಸ್ ಆಗಿದೆ, ಮೆಟಾಲರ್ಜಿ ಡಿ ಆ್ಯಂಡ್ ಎಫ್ ಆಗಿದೆ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಡಿಸ್ಕಸ್ ಮಾಡೋದು. ಸೊ ಏನೆಲ್ಲ ಓದಿದ್ದೀರಾ ನೀವು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಅಲ್ವಾ? ಕಾಂಪ್ಲೆಕ್ಸ್ ಓದಿದ್ದೀರಲ್ವಾ? ಯೂಶಲಿ ಇದಕ್ಕೆ ಕೋಆರ್ಡಿನೇಷನ್ ಕಾಂಪೌಂಡಿಗೆ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ, ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತ ಹೇಳ್ತಾರೆ. ಜನರಲಿ ಕಾಂಪ್ಲೆಕ್ಸ್ ಇದೆಯಲ್ಲ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಯೂಶಲಿ ಇಟ್ ಈಸ್ ಮೇಡಪ್ ಆಫ್ ಯಾವುದು ಮೆಟಲ್ ಮತ್ತು ಲಿಗ್ಯಾಂಡ್ ಇರುತ್ತೆ ಅಲ್ವಾ? ಮೆಟಲ್ ಮತ್ತು ಲಿಗ್ಯಾಂಡ್ ಇರುತ್ತೆ ಅಲ್ವಾ? ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಬರೀತೀನಿ ನೋಡಿ. ನೋಡಿ ಇಲ್ಲಿ ಸಿಂಪಲ್ ಎಕ್ಸಾಂಪಲ್ ನೋಡಿ ಅಲ್ವಾ? ಸುಮ್ಮನೆ ಬರೆಯೋದು ಗೊತ್ತಾಗಲಿ ಅಂತ. CuNH3 ಅಲ್ವಾ? ನೋಡಿ ಇಲ್ಲಿ ಅಲ್ವಾ? ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಇರುವುದೇನು ಯಾವತ್ತು ಅದು ಕಾಂಪ್ಲೆಕ್ಸು. ಹೊರಗಡೆ ಇದೆಯಲ್ವ, ಹೊರಗಡೆ ಇಲ್ಲಿ ನೋಡಿ ಸಲ್ಫೇಟ್ ಇದೆ, ಇಲ್ಲಿ ಸೋಡಿಯಂ ಇದೆ, ಇದೆಲ್ಲ ಬ್ಯಾಲೆನ್ಸಿಂಗ್ ಅಯಾನ್. ಸ್ಕ್ವೇರ್ ಬ್ರಾಕೆಟ್ ಮೇಲೆ ಒಂದು ಚಾರ್ಜ್ ಇರುತ್ತೆ, ಪಾಸಿಟಿವ್ ನೆಗೆಟಿವ್, ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೊರಗಡೆ ಇರುತ್ತೆ. ಓಕೆ, ಸೊ ಇಲ್ಲಿ ಲಿಗ್ಯಾಂಡ್ ಅಂತ ಹೇಳಿದೆ ನಾನು, ಲಿಗ್ಯಾಂಡ್ ಅಲ್ವಾ? ಲಿಗ್ಯಾಂಡ್ ಅಂದರೆ ಏನು? ಜನರಲ್ ಲಿಗ್ಯಾಂಡ್ ಏನು ಮಾಡುತ್ತೆ, ಇಟ್ ಡೊನೇಟ್ಸ್ ಒನ್ ಆರ್ ಮೋರ್ ಪೇರ್ ಆಫ್ ಎಲೆಕ್ಟ್ರಾನ್ ಟು ಮೆಟಲ್ ಅಯಾನ್ ಇಸ್ಕೊಳ್ಳುತ್ತೆ. ಸೊ ಲಿಗ್ಯಾಂಡ್ ಮತ್ತು ಮೆಟಲ್ ಮತ್ತೆ ಏನು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗುತ್ತೆ. ಅದೇ ಥರ ಲಿಗ್ಯಾಂಡನ್ನು ಕ್ಲಾಸಿಫೈ ಮಾಡಿದ್ದಾರೆ, ಹೇಗೆ ಇದು ಡೊನೇಟ್ ಮಾಡುತ್ತೆ ಎಲೆಕ್ಟ್ರಾನ್ ಅಂತ. ಒಂದು ಪ್ಯಾರ ಡೊನೇಟ್ ಮಾಡಿದರೆ ಮೋನೋಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳ್ತಾರೆ. ಎರಡು ಪ್ಯಾರ ಡೊನೇಟ್ ಮಾಡಿದರೆ ಬೈಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳಿದ್ದಾರೆ. ಎರಡಕ್ಕಿಂತ ಜಾಸ್ತಿ ಡೊನೇಟ್ ಮಾಡಿದ್ದಾರೆ ಅಂದರೆ 3 ಪ್ಯಾರು 4 ಪ್ಯಾರು ಏನು ಹೇಳ್ತಾರೆ, ಇದಕ್ಕೆ ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳ್ತಾರೆ. ಸೊ ಇನ್ನೊಂದು ಸ್ಪೆಷಲ್ ಲಿಗ್ಯಾಂಡ್ ಇದೆ ಅಲ್ವಾ, ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ. ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಏನು? ಇದು ಮೋನೋಡೆಂಟೇಟ್ ಲಿಗ್ಯಾಂಡ್, ಆದ್ರೆ ಒಂದರಲ್ಲೇ ಏನಿರುತ್ತೆ, 2 ಡೋನಾರ್ ಆಟಮ್ ಇರುತ್ತೆ. ಅಂದರೆ ಎಟ್ ಎ ಟೈಮ್ 2 ಡೊನೇಟ್ ಮಾಡಲ್ಲ, ಯಾವುದಾದ್ರೂ ಒಂದು. ಫಾರ್ ಎಕ್ಸಾಂಪಲ್ ನೋಡಿ, CN ತಗೊಳ್ಳಿ ಅಲ್ವಾ, CN ಮೈನಸ್ ಅಲ್ವಾ, ಸೈನಿಡೋ ಅಂತ ಹೇಳ್ತೀವಿ. ಇದು ಕಾರ್ಬನ್ ಡೊನೇಟ್ ಮಾಡುತ್ತೆ, ನೈಟ್ರೋಜನ್ ಡೊನೇಟ್ ಮಾಡುತ್ತೆ, ಆದರೆ ಎಟ್ ಎ ಟೈಮ್ 2 ಡೊನೇಟ್ ಮಾಡಲ್ಲ, ಯಾವುದಾದ್ರೂ ಒಂದು, ಐದರ್ ಕಾರ್ಬನ್ ಆರ್ ನೈಟ್ರೋಜನ್. ಅರ್ಥ ಆಯ್ತಲ್ವಾ? ಸೊ ಆಮೇಲೆ ಯಾವ್ದು ಓದಿದ್ರಾ? ಯಾವ್ದು ಬರುತ್ತೆ ಅಂದರೆ ವೆರಿ ಇಂಪಾರ್ಟೆಂಟ್, ಯಾವುದು ಐಸೋಮೆರಿಸಮ್ ಬರುತ್ತೆ ಅಲ್ವಾ? ನೊಮೆನ್ಕ್ಲೇಚರ್ ಎಲ್ಲ ಆಮೇಲೆ ನೋಡುವ. ಓಕೆ, ಸೊ ಇಲ್ಲಿ ಐಸೋಮೆರಿಸಮ್ ಬರುತ್ತೆ. ಯಾವುದೆಲ್ಲ ಐಸೋಮೆರಿಸಮ್? 2 ಸ್ಟ್ರಕ್ಚರಲ್ ಐಸೋಮೆರಿಸಮ್ ಮತ್ತು ಸ್ಟೀರಿಯೋ ಐಸೋಮೆರಿಸಮ್. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಲ್ಲಿ 4 ಇದೆ ಅಲ್ವಾ? ಅಯೋನೈಸೇಷನ್ ಐಸೋಮೆರಿಸಮ್ ಅಲ್ವಾ, ಲಿಂಕೇಜ್ ಐಸೋಮೆರಿಸಮ್ ಅಲ್ವಾ, ನೆಕ್ಸ್ಟು ಸಾಲ್ವೇಟ್ ಆರ್ ಹೈಡ್ರೇಟ್ ಐಸೋಮೆರಿಸಮ್, ಲಾಸ್ಟ್ ಒಂದು ಕೋಆರ್ಡಿನೇಷನ್ ಐಸೋಮೆರಿಸಮ್. ಇದು ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಲ್ಲಿ ಬರೋದು. ಅದೇ ಥರ ಜಿಯೋಮೆಟ್ರಿಕಲ್ ಐಸೋಮೆರಿಸಮ್ ಯಾವುದು? ಸ್ಟೀರಿಯೋ ಐಸೋಮೆರಿಸಮ್ 2 ಬರುತ್ತೆ. ಜಿಯೋಮೆಟ್ರಿಕಲ್ ಐಸೋಮೆರಿಸಮ್, ಇದಕ್ಕೆ ಸಿಸ್ ಮತ್ತು ಟ್ರಾನ್ಸ್ ಅಂತ ಹೇಳ್ತಾರೆ ಅಲ್ವಾ. ನೆಕ್ಸ್ಟ್ ಇನ್ನೊಂದು ಯಾವುದು? ಆಪ್ಟಿಕಲ್ ಐಸೋಮೆರಿಸಮ್. ಇದರಲ್ಲಿ 2 ಫಾರ್ಮ್ ಇದೆ, ಡೆಕ್ಸ್ಟ್ರಾ ಆ್ಯಂಡ್ ಡಿ ಆ್ಯಂಡ್ ಎಲ್ ಫಾರ್ಮ್ ಅಲ್ವಾ. ಇದಿಷ್ಟು ಯಾವುದು? ಐಸೋಮೆರಿಸಮ್ ಮೇಲೆ ಅಲ್ವಾ ಇರೋದು. ನೆಕ್ಸ್ಟ್ ವರ್ನರ್ಸ್ ಥಿಯರಿ ಓದಿದ್ರ? ವರ್ನರ್ಸ್ ಅಲ್ವಾ, ಏನೆಲ್ಲ ಅಲ್ಲ, ಸೆಂಟ್ರಲ್ ಮೆಟಲ್ ಆಟಮ್ ಪೊಸೆಸ್ 2 ಟೈಪ್ಸ್ ಆಫ್ ವೇಲೆನ್ಸಿ, ಪ್ರೈಮರಿ ವೇಲೆನ್ಸಿ ಆ್ಯಂಡ್ ಸೆಕೆಂಡರಿ ವೇಲೆನ್ಸಿ. ಪ್ರೈಮರಿ ವೇಲೆನ್ಸಿ ಏನು ಹೇಳುತ್ತೆ? ಆಕ್ಸಿಡೇಷನ್ ಸ್ಟೇಟ್. ಸೆಕೆಂಡರಿ ವೇಲೆನ್ಸಿ ಏನು ಹೇಳುತ್ತೆ? ಸೆಕೆಂಡರಿ ವೇಲೆನ್ಸಿ ಏನಿರುತ್ತೆ? ಕೋಆರ್ಡಿನೇಷನ್ ನಂಬರ್ ಅಂತ ಹೇಳುತ್ತೆ ಅಲ್ವಾ. ಕೋಆರ್ಡಿನೇಷನ್ ನಂಬರ್ ಅಂದ್ರೇನು? ಒಂದು ಮೆಟಲಿಗೆ ಎಷ್ಟು ಬಾಂಡ್ ಆಗಿದೆ, ದಟ್ ಇಸ್ ಕಾಲ್ಡ್ ಕೋಆರ್ಡಿನೇಷನ್ ನಂಬರ್. ಇಲ್ಲಿ ಇನ್ನು ಈ ಚಾಪ್ಟರಲ್ಲಿ ಕೋಆರ್ಡಿನೇಷನ್ ನಂಬರ್ ಅಂದ್ರೇನು? ಒಂದು ಮೆಟಲಿಗೆ ಎಷ್ಟು ಬಾಂಡ್ ಆಗಿದೆ, ದಟ್ ಇಸ್ ಕಾಲ್ಡ್ ಕೋಆರ್ಡಿನೇಷನ್ ನಂಬರ್. ಓಕೆ, ಆಯ್ತಾಯ್ತಾ? ನೆಕ್ಸ್ಟು ಏನು ಹೇಳುತ್ತೆ ಇದು? ನೆಕ್ಸ್ಟು ವರ್ನರ್ಸ್ ಥಿಯರಿ ಜಿಯೋಮೆಟ್ರಿ ಬಗ್ಗೆ ಹೇಳುತ್ತೆ. ಜಿಯೋಮೆಟ್ರಿ ಅಲ್ವಾ, 4 ಲಿಗ್ಯಾಂಡ್ ಇದ್ರೆ ಟೆಟ್ರಾಹೆಡ್ರಲ್ ಅಲ್ವಾ. ಅದೇ ಥರ ಲಿಗ್ಯಾಂಡ್ 6 ಇದ್ರೆ, ಅಂದರೆ ಬಾಂಡ್ 6 ಇದ್ರೆ ಏನು ಹೇಳಿದ್ರೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಜಿಯೋಮೆಟ್ರಿಕಲ್ ಶೇಪ್ ಬಗ್ಗೆ ಹೇಳುತ್ತೆ, ಡಿಪೆಂಡ್ಸ್ ಆನ್ ನಂಬರ್ ಆಫ್ ಲಿಗ್ಯಾಂಡ್ ಮೇಲೆ ಅಲ್ವಾ. ನೆಕ್ಸ್ಟು ಯಾವುದು? ವೇಲೆನ್ಸ್ ಬಾಂಡ್ ಥಿಯರಿ, VBT ಓದ್ತೀರಾ ಅಲ್ವಾ. VBTಯಲ್ಲಿ ತುಂಬ ಪಾಸ್ಟುಲೇಟ್ಸ್ ಬರುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಪಾಸ್ಟುಲೇಟ್ಸ್ ಯಾವುದು? VBTಯಲ್ಲಿ ಜಿಯೋಮೆಟ್ರಿಕಲ್ ಶೇಪನ್ನು ಹೇಳ್ತಾನೆ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್. ಇದರಲ್ಲಿ ಇಂಪಾರ್ಟೆಂಟ್ ಬರೋದು ಯಾವುದು? ಸ್ಕ್ವೇರ್ ಪ್ಲೇನಾರ್, DsP2 ಹೈಬ್ರಿಡೈಸೇಷನ್. sp3 ಹೈಬ್ರಿಡೈಸೇಷನ್ ಇದ್ರೆ ಟೆಟ್ರಾಹೈಡ್ರಲ್. ಅದೇ ಥರ D2 sp3 ಅಥವಾ sp3 D2 ಇದ್ರೆ ಏನು ಹೇಳ್ತಾರೆ? ಇದಕ್ಕೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಅದೇ ಥರ ಹೈಬ್ರಿಡೈಸೇಷನ್ ಅಲ್ಲಿ D2 sp3 ಅಥವಾ sp3 D2 ಅಲ್ಲಿ ಅಲ್ವಾ, N-1d ಆರ್ಬಿಟಲ್ ಇನ್ವಾಲ್ವ್ ಆದ್ರೆ, ಅಂದರೆ 3D ಇನ್ವಾಲ್ವ್ ಆದ್ರೆ ನಿಮ್ಗಿರೋದು ಸಿಲೆಬಸ್ಸಲ್ಲಿ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಅದೇ ಥರ ND ಇನ್ವಾಲ್ವ್ ಆದರೆ, ಅಂದರೆ 4D ಇನ್ವಾಲ್ವ್ ಆದರೆ ಹೈಬ್ರಿಡೇಷನ್ ಅಂದರೆ sp3D2. ಓಕೆ, ಅಲ್ಲಿ ಏನು ಹೇಳ್ತಾರೆ? ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ ಅಲ್ವಾ. ಅದೇ ಥರ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದರೆ ಏನು ಹೇಳ್ತಾರೆ? ಕಾಂಪ್ಲೆಕ್ಸಲ್ಲಿ ಪ್ಯಾರಾಮ್ಯಾಗ್ನೆಟಿಕ್
ಎಲ್ಲ ಎಲೆಕ್ಟ್ರಾನ್ ಪೇರ್ ಆಗಿದ್ರೆ ಏನು ಹೇಳ್ತಾರೆ, ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತಾರೆ ಅಲ್ವಾ. ಇದಿಷ್ಟು ಯಾವುದು ವ್ಯಾಲೆನ್ಸ್ ಬಾಂಡ್ ಥಿಯರಿ. ನೆಕ್ಸ್ಟ್ ಯಾವ್ದು ಓದ್ತೀರಾ ನೀವು ಎಂಡಲ್ಲಿ, ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಓದ್ತೀರಾ ಅಲ್ವಾ. ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಇಲ್ಲಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಏನು ಹೇಳ್ತಾನೆ ಅಲ್ವಾ, ಏನು ಹೇಳ್ತಾರೆ ಇಲ್ಲಿ ಡಿ ಆರ್ಬಿಟಲ್ ಸ್ಪ್ಲಿಟ್ ಆಗುತ್ತೆ, ಡಿಪೆಂಡ್ಸ್ ಆನ್ ನೇಚರ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಅಲ್ವಾ. ಟೆಟ್ರಾಹೈಡ್ರಲ್ ಅಥವಾ ಆಕ್ಟಾಹೈಡ್ರಲ್ ಇರೋದು ಅಲ್ವಾ. ಡಿ ಆರ್ಬಿಟಲ್ ಸ್ಪ್ಲಿಟ್ ಆಗುತ್ತೆ, T2G ಅಥವಾ EG, ಕರೆಕ್ಟ್ ಅಲ್ವಾ. T2G ಅಥವಾ EG ಆಗಿ ಸ್ಪ್ಲಿಟ್ ಆಗುತ್ತೆ. T2G ಅಂತ ಹೇಳಿದ್ರೆ ಗೊತ್ತು ನಿಮಗೆ, DXY ಡಿವೈಸ್ DXZ. ಅದೇ ಥರ EG ಅಂತ ಹೇಳಿದ್ರೆ DX² - Y² DZ² ಅಲ್ವಾ. ಸೊ ಇಲ್ಲಿ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ T2G ಮತ್ತು EG ಏನು ಹೇಳ್ತಾರೆ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಅಂತ ಹೇಳ್ತಾರೆ ಅಲ್ವಾ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ. ಸೊ ಸ್ಪ್ಲಿಟಿಂಗ್ ಜಾಸ್ತಿ ಇದ್ರೆ ಯಾವ ಲಿಗ್ಯಾಂಡ್ ಸ್ಪ್ಲಿಟಿಂಗ್ ಜಾಸ್ತಿ ಮಾಡುತ್ತೋ ಅದನ್ನ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂತ ಹೇಳ್ತಾರೆ. ಯಾವ ಲಿಗ್ಯಾಂಡ್ ಸ್ಪ್ಲಿಟಿಂಗ್ ಕಡಿಮೆ ಆಗುತ್ತೋ ಅದನ್ನ ವೀಕ್ ಲಿಗ್ಯಾಂಡ್ ಅಂತ ಹೇಳ್ತಾರೆ. ಅದೇ ಥರ ಲಿಗ್ಯಾಂಡ್ ಅನ್ನು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಬೇಸ್ಡ್ ಆನ್ ಇಟ್ಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ. ಅದನ್ನ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಹೇಳ್ತಾರೆ ಅಲ್ವಾ. ಸೊ ಕಡೆಗೆ ಅದೇ ಥರ ಇಲ್ಲಿ ಯಾವುದು ಕಲರ್ಸ್ ಹೇಳ್ತಾನೆ ಇಲ್ಲಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಲ್ಲಿ ಅಲ್ವಾ. ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ರೆ ಏನು ಕಲರ್, ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ ಅಂತ ಹೇಳಿದ್ರೆ ಕಲರ್ಲೆಸ್. ಕಲರ್ಸ್ ಬಗ್ಗೆ ಹೇಳ್ತಾರೆ ಇಲ್ಲಿ. ಅಡ್ವಾಂಟೇಜ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ ಯಾವುದು ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಲ್ವಾ. ಸೊ ಲಾಸ್ಟಲ್ಲಿ ಏನು ಓದ್ತೀರಾ, ಅಪ್ಲಿಕೇಶನ್ಸ್ ಓದ್ತೀರಾ, ಸ್ಟೆಬಿಲಿಟಿ ಓದ್ತೀರಾ, ಆಮೇಲೆ ಇನ್ನು ಮೆಟಲ್ ಕಾರ್ಬನ್ ಓದ್ತೀರಾ. ಮೆಟಲ್ ಕಾರ್ಬನ್ ಯಾವುದೇ ಒಂದು ಲಿಗ್ಯಾಂಡ್ ಅಲ್ಲಿ CO ಇದ್ರೆ, ಬರೀ CO ಮಾತ್ರ ಇದ್ರೆ ಲಿಗ್ಯಾಂಡ್ ಅಂತವನ್ನ ಏನ್ ಹೇಳ್ತಾರೆ, ಮೆಟಲ್ ಕಾರ್ಬೋನೈಲ್ಸ್ ಅಂತ ಹೇಳ್ತಾರೆ ಅಲ್ವಾ. CO ಕಾರ್ಬೋನೈಲ್ ಲಿಗ್ಯಾಂಡ್ ಇದ್ರೆ ಅಂತ ಹೇಳ್ತಾರೆ, ಮೆಟಲ್ ಕಾರ್ಬೋನೈಲ್ಸ್ ಹೇಳ್ತಾರೆ. ಅದರ ಎಂಡಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಸ್ ಓದ್ತೀರಾ ಅಲ್ಲ, ಬಯೋಲಾಜಿಕಲ್ ಅಪ್ಲಿಕೇಶನ್ನು, ಅದರ ಅನಾಲಿಟಿಕಲ್ ಅಪ್ಲಿಕೇಶನ್ನು ಅಲ್ಲ. ಸೊ ಈ ಥರ ಅಪ್ಲಿಕೇಶನ್ಸ್ ಬರುತ್ತೆ. ಸೊ ಇದಿಷ್ಟು ಓಕೆ ಸಿನಾಪ್ಸಿಸ್. ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ ಇಲ್ಲಿ ಕವರ್ ಆಗಿ ಬಿಡುತ್ತೆ ಎಲ್ಲದು. ಓಕೆ, ಒಂದೊಂದೇ ಕ್ವಶನ್ ಡಿಸ್ಕಸ್ ಮಾಡೋ ಇಲ್ಲಿ. ಓಕೆ, ನೋಡಿ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್, EAN ಆಫ್ ಕಾಪರ್ ಇನ್ CuCN4 2-. EAN ಅಂತ ಹೇಳಿದ್ರೆ ಎಫೆಕ್ಟಿವ್ ಆಟೋಮಿಕ್ ನಂಬರ್ ಅಂತ ಇದು. ಓಕೆ, ಎಫೆಕ್ಟಿವ್ ಆಟೋಮಿಕ್ ನಂಬರ್. ಒಂದು ಫಾರ್ಮುಲಾ ಬರುತ್ತೆ ಇಲ್ಲಿ ಎಫೆಕ್ಟಿವ್ ಆಟೋಮಿಕ್ ನಂಬರ್ ಕಂಡುಹಿಡ್ಲಿಕ್ಕೆ. ಏನು ಫಾರ್ಮುಲಾ ನೋಡಿ, ಫಾರ್ಮುಲಾ ಫಸ್ಟ್ ಬರೀತೀನಿ ನಾನು ನೋಡಿ. EAN ಈಕ್ವಲ್ ಟು ಓಕೆ ಆಟೋಮಿಕ್ ನಂಬರ್, ಫಾರ್ಮುಲಾ ಫಸ್ಟ್ ಬರೀತೀನಿ. ಓಕೆ, ಮೈನಸ್ ವೆಲೆನ್ಸಿ. ಓಕೆ, ಇದು ನಿಮಗೆ ಸಿಲೆಬಸ್ ಅಲ್ಲಿ ಇಲ್ಲ, ಇದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟೆಡ್ ಬೈ ಲಿಗ್ಯಾಂಡ್. ಏನಿದೆ ನೋಡಿ, EAN ಈಕ್ವಲ್ ಟು ಆಟೋಮಿಕ್ ನಂಬರ್ ಮೈನಸ್ ವೆಲೆನ್ಸಿ ಪ್ಲಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟೆಡ್ ಬೈ ಲಿಗ್ಯಾಂಡ್. ಈ ಕಾಂಪ್ಲೆಕ್ಸ್ ಅಲ್ಲಿ ನೋಡಿ ತುಂಬಾ ಈಸಿ. ಆಟೋಮಿಕ್ ನಂಬರ್ ಎಷ್ಟಪ್ಪ, ಯಾವ್ದು ಮೆಟಲ್ದು ಕಾಪರ್ದು ಆಟೋಮಿಕ್ ನಂಬರ್ ಗೊತ್ತು ನಿಮಗೆ 29, ಸರಿನಾ. ವೆಲೆನ್ಸಿ ಅಂದರೆ ಕಾಪರ್ ಚಾರ್ಜ್ ಹೇಳಬೇಕು, ಕಾಪರ್ ಚಾರ್ಜ್. ಕಾಪರ್ದು ಹೇಗೆ ಆಕ್ಸಿಡೇಷನ್ ನೋಡೋದಿಲ್ಲಿ ನಾನು ಮಾಡ್ಕೊಳ್ತೀನಿ. ಕಾಪರ್ ಗೊತ್ತಿಲ್ಲ X. ಓಕೆ, ನಿಮ್ಗೆ ಗೊತ್ತು ಇಲ್ಲಿ ಲಿಗ್ಯಾಂಡ್ ಚಾರ್ಜ್ ಗೊತ್ತಿರಬೇಕು, ನೋಡ್ಕೊಳ್ಳಿ. ಲಿಗ್ಯಾಂಡ್ ಚಾರ್ಜ್ ಗೊತ್ತಿದ್ರೆ ಇಡೀ ಚಾಪ್ಟರ್ ಈಸಿ. ಲಿಗ್ಯಾಂಡ್ ಚಾರ್ಜ್ ಮತ್ತೆ ಲಿಗ್ಯಾಂಡ್ ನೇಮ್ ಅಲ್ಲ. ಇಲ್ಲಿ ಸೈನಿಡೋ ಇರೋದು ಲಿಗ್ಯಾಂಡ್ CN ಗೊತ್ತು, CN-1 ಅಂತ ಬರೀತೀರಾ. -1 × 4 ಇದೆ ಈಕ್ವಲ್ ಟು ಹೋಲ್ ಕಾಂಪೌಂಡ್ ಚಾರ್ಜ್ ನೋಡಿ, ಸ್ಕ್ವೇರ್ ಬ್ರಾಕೆಟ್ ಮೇಲೆ ಎಷ್ಟಿದೆ 2- ಅಲ್ವಾ, ಅಲ್ವಾ. ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ, -2 + 4 = +2 ನೋಡಿ. ವೆಲೆನ್ಸಿ ಅಂತ ಹೇಳಿದ್ರೆ ಆಕ್ಸಿಡೇಷನ್ ಸ್ಟೇಟ್ ಬರೀಬೇಕು 2. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟೆಡ್ ಬೈ ದಿ ಲಿಗ್ಯಾಂಡ್, ಯಾವ್ದಿರೋದು ಲಿಗ್ಯಾಂಡ್ ಇಲ್ಲಿ ಸೈನಿಡೋ ಇಸ್ ಎ ಮೋನೋಡೆಂಟೆಡ್ ಲಿಗ್ಯಾಂಡ್. ಅಂದ್ರೆ ಒಂದು ಲಿಗ್ಯಾಂಡ್ ಒಂದು ಪ್ಯಾರ ಡೊನೇಟ್ ಮಾಡುತ್ತೆ, ಅಂದ್ರೆ ಎರಡು ಒಂದು ಪ್ಯಾರ ಅಂದ್ರೆ 2 ಎಲೆಕ್ಟ್ರಾನ್. ಎಷ್ಟಿದೆ ಇಲ್ಲಿ 2 ಅಲ್ವಾ. ಒಂದು ಲಿಗ್ಯಾಂಡ್ 2, ಎಷ್ಟು ಲಿಗ್ಯಾಂಡ್ ಇದೆ 4 ಇದೆ, ಕರೆಕ್ಟಾ. ಈ ಸೈನಿಡೋ ಇಸ್ ಎ ಮೋನೋಡೆಂಟೆಡ್ ಲಿಗ್ಯಾಂಡ್. ಮೋನೋಡೆಂಟೆಡ್ ಅಂದ್ರೆ ಏನು, ಒಂದು ಪೇರ್ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಒಂದು ಪ್ಯಾರ್ ಅಂದ್ರೆ 2. ಎಷ್ಟಿದೆ ಸೈನಿಡೋ 3. ಹಾಗಾದ್ರೆ ಎಷ್ಟಾಯ್ತು 29. ಓಕೆ ಓಕೆ, -2 + 8. ಸಿಂಪ್ಲಿಫೈ ಮಾಡಿ ಎಷ್ಟಾಯ್ತು, ಸಿಂಪ್ಲಿಫೈ ಮಾಡಿದಾಗ 35 ಬರುತ್ತೆ. ಓಕೆ ನೋಡಿ, ದಿಸ್ ಕಾಲ್ಡ್ ಎಫೆಕ್ಟಿವ್ ಆಟೋಮಿಕ್ ನಂಬರ್. ಯಾವ್ದು ಆನ್ಸರು, ಆಪ್ಷನ್ ಬಿ. ಬರ್ಕೊಂಡಿದ್ದೀರಾ? ಇದೇ ರೂಲ್ಸ್ ಎಲ್ಲದಕ್ಕೂ ಅಪ್ಲೈ ಮಾಡ್ಬೇಕು ಕೇಳಿದರೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ, ಬರ್ಕೊಂಡ್ರಲ್ಲ. ನೆಕ್ಸ್ಟ್ ಕ್ವಶನ್ ಓಕೆನಾ, ಸರಿ. ದಿ ಫಾರ್ಮುಲಾ ಆಫ್ ನೈಟ್ರೋಪ್ರೊಸೈಡ್. ಓಕೆ, ಇಲ್ಲಿ ಕಾಮನ್ ನೇಮ್ ಕೊಟ್ಟಿದ್ದಾನೆ, ಕಾಮನ್ ನೇಮ್. ಓಕೆ, ಕಾಮನ್ ನೇಮಿಗೆ ಒಂದು ಫಾರ್ಮುಲಾ ಇರಲ್ಲ, ಅಂದರೆ ಒಂದು ಫಾರ್ಮುಲಾ ಅಲ್ವಾ. ಕಾಮನ್ ನೇಮ್ ಅಂತ ಹೇಳಿ ನೋಡಿ, ಯಾವ ಥರ ನೋಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಾಮನ್ ನೇಮ್ IUPAC ನೇಮ್ ಇರುತ್ತೋ ಅದೇ ಥರ ಕಾಂಪ್ಲೆಕ್ಸಲ್ಲೂ ಅಷ್ಟೇ. ಓಕೆ,
ಕಾಮನ್ ನೇಮ್ ಇರುತ್ತೆ. ಓಕೆ, ಇಲ್ಲಿ ಅವನು ಸೋಡಿಯಂ ನೈಟ್ರೋಪ್ರೊಸೈಡ್ ಅಂತ ಹೇಳಿದರೆ ಕಾಮನ್ ನೇಮ್ ಅದು. ಓಕೆ, ಸೊ ಇಲ್ಲಿ ಅದ್ರ ಫಾರ್ಮುಲಾ ಕೇಳಿದ್ದಾನೆ. ಫಾರ್ಮುಲಾ ಯಾವುದಂತ ಹೇಳಿದರೆ ಆಪ್ಷನ್ ಎ Na2FeCN5NO. ಸುಮ್ಮನೆ ಕೇಳ್ತಾ ಇರೋದು, ಕ್ಯಾನ್ ಯು ಟೆಲ್ ಮಿ ಐಯುಪ್ಯಾಕ್ ನೇಮ್? ಐಯುಪ್ಯಾಕ್ ನೇಮ್ ಹೇಳಿಕ್ಕಾಗತ್ತಾ ಸುಮ್ಮನೆ ಇದರದ್ದು? ಮುಂದೆ ಒಂದು ಕಡೆ ಬರುತ್ತೆ, ಇದು ಐಯುಪ್ಯಾಕ್ ನೇಮ್ ಬರುತ್ತೆ. ಕ್ವಶನ್ ಹಾಕಿದ್ನೋ ಇಲ್ಲೋ ಗೊತ್ತಿಲ್ಲ ನಾನು. ಸೋಡಿಯಂ ನೈಟ್ರೋಪ್ರೊಸೈಡ್ ಎಂಡಲ್ಲಿ ಒಂದು ಕಡೆ ಬರುತ್ತೆ ಕ್ವಶನ್. ಐಯುಪ್ಯಾಕ್ ನೇಮ್ಸ್ ಕೇಳಿದ್ದಾನೆ. ಏನು ಐಯುಪ್ಯಾಕ್ ನೇಮ್ ಹೇಳ್ತೀರಾ? ನೋಡಿ, ವೆರಿ ಸಿಂಪಲ್. ಸೋಡಿಯಂ, ಸರಿನಾ? ಸೋಡಿಯಂ ಎಲ್ಲೂ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಬಾರ್ದು. ಈಗ ಗ್ಯಾಪ್ ಕೊಡಬೇಕು. ಸೋಡಿಯಂ ಅಲ್ವಾ? ಪೆಂಟಾಸೈನಿಡೋ, ಪೆಂಟಾಸೈನಿಡೋ, ನೈಟ್ರೋಸೋ, ಒಂದು ನಿಮಿಷ, ಪೆನ್ ವರ್ಕ್ ಆಗ್ತಾ ಇಲ್ಲ, ಒಂದು ನಿಮಿಷ. ಫೆರೆಟ್ ಸುಮ್ಮನೆ ಬರೆದಿದ್ದು, ಇದೊಂದ್ಸಲ ಕೇಳಿದ್ದಾನೆ ನೋಡಿ. ಸೋಡಿಯಂ, ಓಕೆ, ಹೊರಗಡೆ ಎಷ್ಟು ಬೇಕಾದರೂ ಅಯಾನ್ಸ್ ಇರಲಿ. ನೋಡಿ Na2 ಇದೆ, ಡೈಸೋಡಿಯಂ ಅಂತ ಬರೆಯೋದಲ್ಲ, ನೆನ್ಪಿಟ್ಕೊಳ್ಳಿ. ಸ್ಕ್ವೇರ್ ಬ್ರಾಕೆಟ್ ಹೊರಗಡೆ ಎಷ್ಟೇ ಅಯಾನ್ ಇದ್ರೂ ಸಹ ಒಂದೇ ತಗೊಳ್ಬೇಕು. ಸೋಡಿಯಂ ಸ್ಕ್ವೇರ್ ಬ್ರಾಕೆಟ್ ಸ್ಟಾರ್ಟ್ ಆಗ್ತಾ ಇದೆ, ಗ್ಯಾಪ್ ಕೊಡಬೇಕು. ಈಗ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಬರೆಯುವ ಎಲ್ಲೂ ಗ್ಯಾಪ್ ಕೊಡಬಾರ್ದು. ಯಾವತ್ತೂ ಅಷ್ಟೇ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಬರೆಯುವಾಗ ಏನು ಬರೀಬೇಕು? ಫಸ್ಟ್ ಲಿಗ್ಯಾಂಡ್ ಹೆಸರು, ಆಮೇಲೆ ಮೆಟಲ್ ಹೆಸರು. ಕರೆಕ್ಟಾ? ಲಿಗ್ಯಾಂಡ್ ಎರಡಕ್ಕಿಂತ ಎರಡು ಬೇರೆ ಬೇರೆ ಲಿಗ್ಯಾಂಡ್ ಇದ್ರೆ ಏನು ಬರಬೇಕು? ಆಲ್ಫಾಬೆಟಿಕಲ್ ಆರ್ಡರ್. ಇಲ್ಲಿ ನೋಡಿ, ಇಲ್ಲಿ ಸೈನಿಡೋ, ಇನ್ನೊಂದು ನೈಟ್ರೋಸು. ಯಾವ್ದು ಬರೋದು? ಸಿ ಫಸ್ಟ್ ಬರೋದು, ಆಮೇಲೆ ಎನ್. ಮತ್ತೆ ಇದು ನೋಡಬಾರ್ದು, ಸೈನಿಡೋ 5 ಇದೆ, ಹೌದು. ಪೆಂಟಾ, ಪಿ ನೋಡಬಾರ್ದು. ಲಿಗ್ಯಾಂಡ್ ಹೆಸರಲ್ಲೇ ಇರೋ ಆಲ್ಫಾಬೆಟಿಕಲ್ ಆರ್ಡರ್ ನೋಡ್ಬೇಕು, ಸಿ. ಓಕೆ, ಇಲ್ಲಿ ಡೈ, ಟ್ರೈ ಎಲ್ಲ ಬರುತ್ತೆ, ಆ ಲೆಟರ್ ನೋಡಬಾರ್ದು. ಓಕೆ, ನೋಡಿ, ಸೈನಿಡೋ ಫಸ್ಟ್ ಬರೋದಕ್ಕೆ ಸೈನಿಡೋ, ನೈಟ್ರೋಸೋ, ಎನ್ನೋಗೆ ನೈಟ್ರೋಸೋ ಅಂತ ಹೇಳ್ತಾರೆ. ಫೆರೇಟ್, ಯಾಕೆ ಇದು +2, ಹೊರಗಡೆ -2 ಅಲ್ವಾ? -2 ಆನಿಯೋನಿಕ್ ಕಾಂಪ್ಲೆಕ್ಸ್. ಇದು ಸ್ಕ್ವೇರ್ ಬ್ರಾಕೆಟ್ ಮೇಲೆ ಮೈನಸ್ ಇದ್ರೆ ಆನಿಯೋನಿಕ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ ಅಲ್ವಾ? ಆನಿಯೋನಿಕ್ ಕಾಂಪ್ಲೆಕ್ಸ್ ಒಂದು ಸ್ಪೆಷಲ್ ರೂಲ್ ಬರುತ್ತೆ. ಏನು? ಮೆಟಲ್ಗೆ ಸ್ಪೆಷಲ್ ಎಂಡಿಂಗ್ ಬರುತ್ತೆ. ಅದೇ ಇದೇ ಕಾಂಪ್ಲೆಕ್ಸ್ ಐರನ್ನು ಪಾಸಿಟಿವ್ ಅಥವಾ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದೆ, ಐರನ್ 2 ಅಂತ ಹೇಳ್ಬೇಕು, ಐರನ್ 2. ಅದೇ ನೆಗೆಟಿವ್ ಕಾಂಪ್ಲೆಕ್ಸ್ ಅಲ್ಲಿ ಇದ್ರೆ ಐರನ್ನು ಮೆಟಲಿಕ್ ಸ್ಪೆಷಲ್ ಎಂಡ್, ಕಾಪರ್ ಇದ್ರೆ ಕ್ಯುಪ್ರೇಟ್, ನಿಕ್ಕಲ್ ಇದ್ರೆ ನಿಕ್ಕಲೇಟ್, ಈ ತರ. ಓಕೆ, ಇಲ್ಲಿ ಫೆರೇಟ್ ಆಕ್ಸಿಡೇಷನ್ ಸ್ಟೇಟ್, ಎಲ್ಲು ನಿಮ್ಗೆ ಗೊತ್ತು, ರೋಮನ್ ನಂಬರ್ ಬರೀಬೇಕು, ಆಕ್ಸಿಡೇಷನ್ ಸ್ಟೇಟ್ ಮಾಡಬೇಕು ನೀವು. ಓಕೆ, ನೋಡಿ ಇದು 2. ಓಕೆನಾ? ಸರಿನಾ? ಓಕೆ, ಸೊ ಬೇರೆ ಕಾಂಪ್ಲೆಕ್ಸ್ ಅಲ್ಲಿ ನಾನು ಹೇಳ್ತೀನಿ ನಿಮ್ಗೆ ಆಕ್ಸಿಡೇಷನ್ ಸ್ಟೇಟ್ ಹೇಗೆ ನೋಡೋದಂತ. ಓಕೆ, ಇದು ಸುಮ್ಮನೆ ಬರೆದಿದ್ದು. ಓಕೆ, ಇದು ಐಯುಪ್ಯಾಕ್ ನೇಮ್ ಇದು. ಓಕೆ, ಸರಿನಾ? ನೆಕ್ಸ್ಟು ಕಾಂಪೌಂಡ್ ನೋಡಿ, PtCl2 ಅಮೋನಿಯಾ 4 times, ಹೊರಗಡೆ Br2 ಪ್ಲಸ್ ಪ್ಲಾಟಿನಮ್ Br2 ಅಮೋನಿಯಾ 4 times Cl2 ಕಾನ್ಸ್ಟಿಟ್ಯೂಟ್ ಎ ಪೇರ್ ಆಫ್ ಯಾವ ಐಸೋಮರಿಸಮ್ ಹೇಳ್ತೀರಾ ನನಗೆ? ಕೋಆರ್ಡಿನೇಷನ್ ಐಸೋಮರ್ಸ, ಲಿಂಕೇಜ್ ಐಸೋಮರ್ಸ, ಅಯನೈಸೇಷನ್ ಐಸೋಮರ್ಸ, ಆಪ್ಟಿಕಲ್ ಐಸೋಮರ್ಸ. ವೆರಿ ಸಿಂಪಲ್, ನಿಮ್ಗೆ ಹೇಳ್ತೀನಿ. ಆಪ್ಟಿಕಲ್ ಐಸೋಮರ್ಸ್ ಅಲ್ವೇ ಅಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ. ಆಪ್ಟಿಕಲ್ ಐಸೋಮರ್ಸ್ ಅಂತ ಬಂತ D&L ಬೈಡೆಂಟೇಟ್ ಲಿಗ್ಯಾಂಡ್ ಇರ್ಬೇಕು. ಯಾವ್ದಿರ್ಬೇಕು? ಬೈಡೆಂಟೇಟ್. ಯೂಶಲಿ ನಿಮ್ಗೆ ಇರೋದು ಯಾವುದು EN ಅಲ್ವಾ? ಇಥಿಲಿನ್ ಡೈಅಮೈನ್, ಇನ್ನೊಂದು ಆಕ್ಸಲೇಟು ಅಲ್ವಾ? ತಲೆಯಲ್ಲಿ ಇಟ್ಕೊಳ್ಳಿ. ಬೈಡೆಂಟೇಟ್ ಲಿಗ್ಯಾಂಡ್ ಒಳಗಡೆ ಇದ್ರೆ, ಬೈಡೆಂಟೇಟ್ ಅಂದ್ರೇನು? ಎಟ್ ಎ ಟೈಮ್ 2 ಬಾಂಡ್ ಫಾರ್ಮ್ ಆಗುತ್ತೆ. ಓಕೆ, ಅದಿದ್ರೆ ಏನು? ಆಪ್ಟಿಕಲ್ ಇಲ್ವೇ ಇಲ್ಲ. ಯಾಕೆ? ಇರೋದೇ ಯಾವುದು? ಕ್ಲೋರಿನ್ ಮತ್ತೆ ಕ್ಲೋರಿಡೋ, ಇಲ್ಲಿ ಅಮೈನು, ಇಲ್ಲಿ ಬ್ರೋಮಿನ್ ಇದೆ ಕ್ಲೋರಿನ್ ಬದಲು. ಓಕೆ, ಆಯ್ತಾ? ಕೋಆರ್ಡಿನೇಷನ್ ಅಂತೂ ಅಲ್ಲ, ಯಾಕಂದ್ರೆ ಲಿಗ್ಯಾಂಡ್ ಇಂಟರ್ಚೇಂಜ್ ಆಗಬೇಕು ಕ್ಯಾಟಿಯಾನಿಕ್ ಮತ್ತೆ ಆನಿಯಾನಿಕ್ ಮಾಯಿಟಿ ಮಧ್ಯ. ಓಕೆ, ಲಿಂಕೇಜ್ ಐಸೋಮೆರಿಸಮ್ ಸಾಧ್ಯ ಇಲ್ಲ. ಯಾಕೆ? ಲಿಂಕೇಜ್ ಐಸೋಮೆರಿಸಮ್ ಯಾವುದು? ತಲೆಹಿಡ್ಕೊಳ್ಳಿ, ಆಂಬಿಡೆಂಟೆಡ್ ಲಿಗ್ಯಾಂಡ್ ಇರಬೇಕು. ಆಂಬಿಡೆಂಟೆಡ್ ಲಿಗ್ಯಾಂಡ್ ಯಾವ್ದು ಇರೋದು? CN, NO2, ಇನ್ನೊಂದು SN. ಇವು 3 ತಲೆಯಲ್ಲಿ ಇಟ್ಕೊಳ್ಳಿ, ಆಮೇಲೆ ಬರುತ್ತೆ ಕ್ವಶನ್. ಓಕೆ, ಆಂಬಿಡೆಂಟೆಡ್ ಲಿಗ್ಯಾಂಡ್ ಇದ್ರೆ ಕಣ್ಣು ಮುಚ್ಚಿ ಬರಿಬೋದು ಲಿಂಕೇಜ್. ಇಲ್ಲಿ ಆನ್ಸರ್ ಯಾವ್ದು ಗೊತ್ತಾ? ಅಯನೈಸೇಷನ್ ಐಸೋಮೆರಿಸಮ್. ಯಾಕೆ ಅಯನೈಸೇಷನ್ ಐಸೋಮೆರಿಸಮ್? ನಿಮ್ಗೆ ಗೊತ್ತು ಅಯನೈಸೇಷನ್ ಐಸೋಮರ್ ಡೆಫಿನೇಷನ್ ಏನು? ಯಾವುದೇ ಒಂದು ಲಿಗ್ಯಾಂಡ್ ಅನ್ನ, ಯಾವುದೇ ಒಂದು ಕಾಂಪ್ಲೆಕ್ಸ್ ಅನ್ನು ವಾಟರ್ ಹಾಕಿದಾಗ ಇಟ್ ಶುಡ್ ಪ್ರೊಡ್ಯೂಸ್ ಡಿಫರೆಂಟ್ ಕ್ಯಾಟಯನ್ ಅಂಡ್ ಆನಿಯಾನ್. ನೋಡು, ಇದನ್ನು ವಾಟರ್ ಹಾಕಿದಾಗ ಏನಾಗುತ್ತೆ? ಇದು ಆನಿಯಾನ್, ಇದು ಕ್ಯಾಟಯಾನ್, ಇದು ಆನಿಯಾನ್. ಇಲ್ಲಿ ಇದು
ಆ್ಯನಿಯಾನ್, ನಿಮಿಷ ಇದನ್ನು ವಾಟರ್ ಹಾಕಿದಾಗ ಏನಾಗುತ್ತೆ, ಇದು 2 ಮೈನಸ್, ಇದು 2 ಪ್ಲಸ್, ಇದು 2 ಮೈನಸ್, ಇದು 2 ಪ್ಲಸ್. ಕರೆಕ್ಟಾ? ನೋಡಿಲ್ಲಿ ಇದು ವಾಟರ್, ಈ ಕಾಂಪ್ಲೆಕ್ಸ್ನ ವಾಟರ್ ಹಾಕಿ ಏನಾಗುತ್ತೆ, ಇಲ್ಲಿ ಬ್ರೋಮಿನ್. ಓಕೆ, ಇಲ್ಲಿ ಆ್ಯನಿಯಾನ್ ಯಾವುದು, ಇಲ್ಲಿ ಬ್ರಿಯಾರ್ ಮೈನಸ್ ಆ್ಯನಿಯಾನ್ 2 ಇದೆ, ಅದಕ್ಕೆ 2 ಮೈನಸ್ ಬರ್ತಿದ್ದು. ಆ್ಯನಿಯಾನ್ ಯಾವುದು, ಬ್ರೋಮಿಡೋ. ಕ್ಯಾಟಯಾನ್ ಯಾವುದು, ಸ್ಕ್ವೇರ್ ಬ್ರಾಕೆಟಲ್ಲಿ ಅದು ಕ್ಯಾಟಯಾನ್, PtCl2 ಅಮೋನಿಯಾ 2 ಟೈಮ್ಸ್, ಅಮೋನಿಯಾ 4 ಟೈಮ್ಸ್ 2 ಪ್ಲಸ್. ಅದು ಇಲ್ಲಿ ಹಾಕಿ ಇದನ್ನು ವಾಟರ್ ಹಾಕಿದಾಗ ಈ ಕಾಂಪ್ಲೆಕ್ಸ್, ಇದು ಕ್ಯಾಟಯಾನ್, ಇದು ಕ್ಯಾಟಯಾನ್. ಆ್ಯನಿಯಾನ್ ಯಾವುದು, ಕ್ಲೋರೈಡ್. ನೋಡಿ ಎರಡರಲ್ಲೂ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್. ಯಾವುದು, ಪ್ಲಾಟಿನಮ್ ಇಲ್ಲೂ ಇದೆ ಅಲ್ಲೂ ಇದೆ, ಕ್ಲೋರಿನ್ ಇಲ್ಲೂ ಇದೆ ಅಲ್ಲೂ ಇದೆ, ಬ್ರೋಮಿನ್ ಇಲ್ಲೂ ಇದೆ ಅಲ್ಲೂ ಇದೆ, ಅಮೋನಿಯಾ ಇಲ್ಲಿ 4 ಇದೆ, ಇಲ್ಲೂ ಸಹ 4 ಇದೆ. ಎರಡರೂ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್. ಬಟ್ ಇದನ್ನು ವಾಟರ್ ಹಾಕಿದಾಗ ಏನಾಗುತ್ತೆ, ವೆನ್ ಇಟ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್ ಇಟ್ ಪ್ರೊಡ್ಯೂಸಸ್ ಡಿಫರೆಂಟ್ ಕ್ಯಾಟಯಾನ್ ಆ್ಯಂಡ್ ಆ್ಯನಿಯಾನ್. ಓಕೆ, ಕರೆಕ್ಟಾ? ಇಲ್ಲಿ ಆ್ಯನಿಯಾನ್ ಬೇರೆ ನೋಡಿ, ಒಳಗಡೆ ಕ್ಲೋರಿನ್ ಇದೆ, ಇದು ಫುಲ್ ಆ್ಯನಿಯಾನ್, ಇದು ಫುಲ್ ಕ್ಯಾಟಯಾನ್, ಇದು ಫುಲ್ ಕ್ಯಾಟಯಾನ್ ನೋಡಿ ಬೇರೆ. ಇಲ್ಲಿ ನೋಡಿ ಬ್ರೋಮಿನ್ ಬಂದು ಒಳಗಡೆ, ಇಲ್ಲಿ ಕ್ಲೋರಿನ್ ಇದೆ. ಅರ್ಥ ಆಯ್ತಾ? ಇಲ್ಲಿ ಆ್ಯನಿಯಾನ್ ಯಾವುದು, ಬ್ರೋಮಿನ್, ಇಲ್ಲಿ ಆ್ಯನಿಯಾನ್ ಯಾವುದು, ಕ್ಲೋರಿನ್. ಹಾಗಾದ್ರೆ ಯಾವುದು ಅಂತ ಐಸೋಮರ್ ಏನು ಹೇಳ್ತಾರೆ, ಅಂತ ಎರಡು ಪೇರ್ ಏನು ಹೇಳ್ತಾರೆ, ಅಯೋನೈಸೇಷನ್ ಐಸೋಮರಿಸಮ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಆಪ್ಷನ್ ಯಾವುದು, ಸಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ಕಲರ್ ಆಫ್ COCl3 5 ಅಮೋನಿಯಾ ಡಾಟ್ H2O. ಓಕೆ, ಇದು ಸ್ವಲ್ಪ ಹೇಳೋದು ಕಷ್ಟ ಕಲರು. ಓಕೆ, ಗೊತ್ತಿದ್ರೆ ಮಾತ್ರ ಹೇಳ್ಬೋದು, ಇಲ್ಲ ಸುಮ್ಮನೆ ಹಾಕ್ಬೇಕು. ಓಕೆ, ಇದೊಂದು ಕ್ವಶನ್ ಕೇಳಿಬಿಟ್ಟಿದ್ದಾನೆ. ಓಕೆ, ಸೊ ಕಲರ್ ಆಫ್ ದಿಸ್ ಕಾಂಪ್ಲೆಕ್ಸ್ ಇಸ್ ಯಾವುದು, ಆಪ್ಷನ್ ಡಿ, ಪಿಂಕ್. ಆ್ಯಕ್ಚುಲಿ ರೋಸ್ ಪಿಂಕ್ ಕಲರ್ ಅಂತ ಹೇಳ್ತಾರೆ, ರೋಸ್ ಪಿಂಕ್. ಸೊ ಪಿಂಕ್ ಕಲರ್ ಯಾವುದು, ಆಪ್ಷನ್ ಡಿ. ಓಕೆ, ಈ ಕಾಂಪ್ಲೆಕ್ಸ್ ಇದು, ಯಾಕೆಂದರೆ ಅಲ್ಲಿ ಅನ್ಪ್ಯಾರ್ಡ್ ಎಲೆಕ್ಟ್ರಾನ್ ಇದೆ ಕೋಬಾಲ್ಟಲ್ಲಿ, D3D ಅಲ್ಲಿ, ಅದು ಇಟ್ ಶೋಸ್ ಕಲರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಹೋಗ್ತೀನಿ ನಾನು. ಕೋಆರ್ಡಿನೇಷನ್ ನಂಬರ್ ಆಫ್ ನಿಕಲ್ ಇನ್ ದಿಸ್ ಕಾಂಪ್ಲೆಕ್ಸ್. ನಾನು ಕೋಆರ್ಡಿನೇಷನ್ ನಂಬರ್ ಹೇಳಬೇಕು. ಓಕೆ, ಕೋಆರ್ಡಿನೇಷನ್ ನಂಬರ್ ಹೇಗೆ ಹೇಳೋದು? ನಾನು ಆಗಲೇ ಹೇಳಿದೆ, ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು ಹೇಳ್ತೀರಾ? ಏನು ಮೀನಿಂಗು ಕೋಆರ್ಡಿನೇಷನ್ ನಂಬರ್ ಅಂತ ಹೇಳಿದ್ರೆ? ಕೋಆರ್ಡಿನೇಷನ್ ನಂಬರ್ ಅಂತ ಹೇಳಿದರೆ ಎಷ್ಟು ಬಾಂಡ್ ಆಗಿದೆ ಅಂತ ಮೆಟಲಿಗೆ. ತುಂಬ ಜನ ಏನು ಹೇಳ್ತೀರಾ ಈಗ ನೀವು? ಎಲ್ಲರೂ ಏನು ಹೇಳ್ತೀರಾ ನೋಡಿ, ಚಾಟ್ ಮಾಡಿ ಏನು ಹೇಳ್ತೀರಾ? ನನಗೆ ಗೊತ್ತು ಯಾವ್ದು ಹೇಳ್ತೀರಾ ಅಂತ. 3 ಹೇಳ್ತೀರಾ, ಯಾಕೆಂದರೆ ಲಿಗ್ಯಾಂಡ್ 3 ಇದೆಯಲ್ವಾ, ಸೀಟ್ ಅದು ಅಲ್ವಾ? ಅಲ್ಲ, ಹೇಗೆ ಮಾಡ್ಬೋದು, ಹೇಳ್ಬೋದಿತ್ತು 3 ಅಂತ ಹೇಳ್ಬೋದಿತ್ತು. ಯಾವಾಗ? ಓಕೆ, ಲಿಗ್ಯಾಂಡ್ ಮೋನೋಡೆಂಟೇಟ್ ಇದ್ರೆ ಅದು ಎಷ್ಟು ನಂಬರ್ ಇದೆ ಅಷ್ಟು, ವೆರಿ ಸಿಂಪಲ್. ಆದ್ರೆ ಲಿಗ್ಯಾಂಡ್ ಮೋನೋಡೆಂಟೇಟ್ ಅದು ಯಾವ ಲಿಗ್ಯಾಂಡ್ ಹೇಳ್ತೀರಾ? ಅದು ಹೆಸರು ಹೇಳ್ತೀರಾ ನನಗೆ? ಎನಿಬಡಿ? C2O4 ಆಕ್ಸಲೇಟೋ ಅಂತ ಹೇಳ್ತಾರೆ. ಇದಕ್ಕೆ ಏನು ಹೇಳ್ತಾರೆ? C2O4 2 ಮೈನಸ್, ಇದಕ್ಕೆ ಏನು ಹೇಳ್ತಾರೆ? ಆಕ್ಸಲೇಟೋ ಅಂತ ಹೇಳ್ತಾರೆ ಇದ್ರ ಹೆಸರು. ಓಕೆ, ಇದು ಬೈಡೆಂಟೇಟ್ ಲಿಗ್ಯಾಂಡ್. ಒಂದೇ ಟೈಮಿಂಗ್ ಏನಾಗುತ್ತೆ, 2 ಬಾಂಡ್ ಫಾರ್ಮ್ ಆಗುತ್ತೆ ಒಂದೇ ಎಟ್ ಎ ಟೈಮ್. ಇಟ್ ಡೊನೇಟ್ಸ್ 2 ಪೇರ್ ಆಫ್ ಎಲೆಕ್ಟ್ರಾನ್ ಟು ನಿಕಲ್ ಎಟ್ ಎ ಟೈಮ್. ನೆನ್ಪಿಟ್ಕೊಳ್ಳಿ, ಫಿಕ್ಸ್ ಅದು. ಆಕ್ಸಲೇಟೋ ಇಸ್ ಅ ಬೈಡೆಂಟೇಟ್ ಲಿಗ್ಯಾಂಡ್. ಹಾಗಾದ್ರೆ ಏನಾಯ್ತು? ಕೋಆರ್ಡಿನೇಷನ್ ನಂಬರ್ ಬೇಕು, ವೆರಿ ಈಸಿ. ನೋಡಿ, ಒಂದು ಲಿಗ್ಯಾಂಡ್ ಎಷ್ಟು ಬಾಂಡ್ ಫಾರ್ಮ್ ಆಗುತ್ತೆ ಎಟ್ ಎ ಟೈಮ್? 2. ಎಷ್ಟಿದೆ ಲಿಗ್ಯಾಂಡು? C2O4 3. ಹಾಗಾದ್ರೆ ಏನಾಯ್ತು? 2 × 3 ಎಷ್ಟಾಯ್ತು? 6. ಓಕೆ, ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿಬೇಡಿ. ಹಲೋ, ಗೊತ್ತಾಯ್ತಲ್ವಾ? ಆಕ್ಸಿಡೇಷನ್ ಸ್ಟೇಟ್ ಬೇರೆ ಅದು. ಓಕೆ, ಅರ್ಥ ಆಯ್ತಾ? ಇದು 2 × 3 6. ಇದೇ ಕಾಂಪೌಂಡ್ ಎಲ್ಲಾದ್ರೂ ಆಕ್ಸಿಡೇಷನ್ ಸ್ಟೇಟ್ ಕೇಳಿದ್ರೆ ಏನು ಬರೀತೀರಾ? ಸುಮ್ಮನೆ ಹೇಳಿ, ಸುಮ್ಮನೆ ನಾನು ಹೇಳ್ತಾ ಇರೋದು, ಕನ್ಫ್ಯೂಸ್ ಆಗಬಾರ್ದು ಅಂತ. ಕೋಆರ್ಡಿನೇಷನ್ ನಂಬರ್ ಎಷ್ಟಾಗಾದ್ರೆ ಆನ್ಸರ್ ಯಾವುದು? ಆನ್ಸರ್ 6 ಇದು. ಓಕೆ, ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಗೊತ್ತಾಯ್ತಾ? ಬರ್ಕೊಳ್ಳಿಯಲ್ಲಿ ಕೋಆರ್ಡಿನೇಷನ್ ನಂಬರ್ ಅಂತ ಹೇಳಿ ನಥಿಂಗ್ ಬಟ್ ನಂಬರ್ ಆಫ್ ಬಾಂಡ್ಸ್. ಓಕೆ, ಲಿಗ್ಯಾಂಡ್ ಮೆಟಲ್ ಜೊತೆ ಎಷ್ಟು ಬಾಂಡ್ ಫಾರ್ಮ್ ಆಗಿದೆ, ದಟ್ ಇಸ್ ಕಾಲ್ಡ್ ಕೋಆರ್ಡಿನೇಷನ್ ನಂಬರ್. ಹೇಗೆ ನೋಡೋದು ನೋಡಿ, ಆಕ್ಸಲೇಟೋ ತಲೆಯಲ್ಲಿ ಬರಬೇಕು ಫಸ್ಟ್. ಬೈಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಒಂದು ಲಿಗ್ಯಾಂಡ್ 2 ಬಾಂಡ್ ಫಾರ್ಮ್ ಆಗುತ್ತೆ, 2 ಅಂತ ಬರ್ಕೊಳ್ಳಿ. ಎಷ್ಟಿದೆ ಬೈಡೆಂಟೇಟು? ನೋಡಿ 3 ಇದೆ. 2 × 3 6. ತುಂಬಾ ಈಸಿ. ಓಕೆ, ಅದೇ ಆಕ್ಸಿಡೇಷನ್ ನಂಬರ್ ಎಲ್ಲಾದ್ರೂ ಕೇಳಿದ್ರೆ ಹೇಗೆ ಮಾಡೋದು ಇದ್ರದ್ದು? ತುಂಬಾ ಈಸಿ ನೋಡಿ, ನಿಕ್ಕಲ್ ಎಕ್ಸ್. ಓಕೆ, ಸುಮ್ಮನೆ ಬರಿತಾ ಇರೋದು, ಸುಮ್ಮನೆ ಮಾಡ್ತಾ ಇರೋದು ನಾನು. ಓಕೆ, ನೆಕ್ಸ್ಟ್ ನೋಡಿ, ಆಕ್ಸಿಲೇಟೋ ಫಾರ್ಮುಲಾ ಗೊತ್ತಿರಬೇಕು. ಆಕ್ಸಿಲೇಟೋ ಏನು ಅದಕ್ಕೆ ಬರ್ದಿದ್ದು, ಆಕ್ಸಿಲೇಟೋ ಫಾರ್ಮುಲಾ ನೋಡಿ. ಮೇಲ್ಗಡೆ ಏನು ಚಾರ್ಜ್ ಇದೆ? -2. ಓಕೆ, -2 × 3. ಓಕೆ, -2 × 3 ಯಾಕೆ? ಚಾರ್ಜ್ -2 ಎಷ್ಟಿದೆ? 3 ಈಕ್ವಲ್ ಟು -4. ಯಾಕಂದರೆ ಹೋಲ್ ಕಾಂಪ್ಲೆಕ್ಸ್ ಚಾರ್ಜ್ ಎಷ್ಟಿದೆ? -4. ಎಷ್ಟಾಯಿತು? x = -6 = -4.
ಎಕ್ಸ್ ಈಕ್ವಲ್ ಟು -4, ಈ ಕಡೆ ಬಂದರೆ +6, ಎಕ್ಸ್ ಈಕ್ವಲ್ ಟು +2. ಇದೇನು ಆಕ್ಸಿಡೇಷನ್ ಸ್ಟೇಟ್. ಈ ಥರ ಮಾಡೋದು, ಗೊತ್ತಾಯ್ತಾ ಮಾಡೋದು? ಇದು 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 ಸುಮ್ಮನೆ ಬರ್ದಿದ್ದು, ನಾನು ಗೊತ್ತಾಗಲಿ ಅಂತ ಬರ್ದಿದ್ದು ನಿಮಗೆ. ಓಕೆ, ನಾಳೆ ಇದೇ ಕಾಂಪ್ಲೆಕ್ಸ್ ಕೇಳಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ನಿಕ್ಕಲ್ ಕೇಳ್ಬೋದು ಅಲ್ವಾ? ಮುಂದೆ ಬರುತ್ತೆ ಕೆಲವು ಕ್ವಶನ್ಸು, ನೋಡು ಆಮೇಲೆ. ಅರ್ಥ ಆಯ್ತಾ ಹೇಳಿದ್ದು? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ K4NiCN4 ನೋಡಿ, ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ನಿಕ್ಕಲ್ ಕೇಳಿದಾನೆ ನೋಡಿ, ಇಲ್ಲಿ ಕೇಳಿದಾನೆ ನೋಡಿ. ಹೇಗೆ ಮಾಡೋದು? ಮಾಡ್ತೀರಾ? ಟ್ರೈ ಮಾಡ್ತೀರಾ? ತುಂಬ ಈಸಿ ಮಾಡೋದು, ಹೇಳ್ತೀನಿ ನಾನು ಟ್ರಿಕ್ಸ್ ಹೇಗಂತ. ಹೊರಗಡೆ ಇದೆಯಲ್ಲ, ಹೊರಗಡೆ ಇರೋ ಅಯಾನ್ ಅದರ ಚಾರ್ಜ್ ಗೊತ್ತಿರಬೇಕು ಫಸ್ಟು, ಆಗ ಹಿಡೀ ಈಸಿ. ಹೊರಗಡೆ ಇದೆಯಲ್ವ, ಯಾವುದಿಲ್ಲ ಹೊರಗಡೆ ಇರೋದು? ಪೊಟ್ಯಾಷಿಯಮ್ ಗೊತ್ತು ನಿಮಗೆ, ಆಲ್ಕಲಿ ಮೆಟಲ್ ಯಾವತ್ತು ಆಕ್ಸಿಡೇಷನ್ ಸ್ಟೇಟ್ +1. +1 × 4 ಎಷ್ಟಾಯಿತು? +1 ಇಂಟಿಗೆ ನೋಡಿ, +1 × 4 +4 ಆಯಿತು. ಕರೆಕ್ಟಾ? ಹಾಗಾದರೆ ಕಾಂಪ್ಲೆಕ್ಸ್ ಮೇಲೆ ಏನು ಬರಬೇಕು? -4. ತುಂಬ ಈಸಿ. ಓಕೆ, ಹೊರಗಡೆ ಇರೋ ಫಸ್ಟ್ ಅಯಾನ್ ಚಾರ್ಜ್ ಗೊತ್ತಿರಬೇಕು. ಇಲ್ಲಿ ಪೊಟ್ಯಾಷಿಯಮ್ ಅಲ್ವಾ, +1 ಯಾವತ್ತು. ಎಷ್ಟಿದೆ? K4 ಇದೆ, 4 ಇದೆ ಪೊಟ್ಯಾಷಿಯಮ್. +1 × 4 ಎಷ್ಟಾಯಿತು? +4. ಹೊರಗಡೆ +4 ಇದ್ರೆ ಕಾಂಪ್ಲೆಕ್ಸ್ ಮೇಲೆ ಏನಿರಬೇಕು? -4. ಯಾಕೆ? ಹೋಲ್ ಕಾಂಪೌಂಡ್ ನ್ಯೂಟ್ರಲ್, ಆಪೋಸಿಟ್ ಚಾರ್ಜ್ ಬರೆದ್ರೆ ಆಯ್ತು, ಈಸಿ ಅಲ್ವಾ? -4. ಈಗ ಮಾಡಿ, ಈಸಿ. ಆಗ ಮಾಡಿದ್ದೆ ನಾನು. ಈಗ ಇದು ಬಿಟ್ಬಿಡಿ, ಇದು ಮರ್ತು ಬಿಡಿ, ಇದು ಮಾತ್ರ ತಗೊಳ್ಳಿ. ನಿಕ್ಕಲ್ ಎಕ್ಸ್ ಗೊತ್ತಿಲ್ಲ, ಆಕ್ಸಿಡೇಷನ್ ಸ್ಟೇಟ್ ಅಂದರೆ ಮೆಟಲಿಗೆ ಕಂಡುಹಿಡಿಬೇಕು. ಓಕೆ, ನಿಮ್ಗೆ ಗೊತ್ತು CN ಆಗ ಬರ್ದಿದ್ದೆ ಅಲ್ವಾ? CN ಹೇಗೆ ಬರೀತೀರಾ? CN ಸೈನ್ ಇಡೋ ಅಲ್ವಾ? -1 ಚಾರ್ಜ್ ಗೊತ್ತಿರಬೇಕು, ಲಿಗ್ಯಾಂಡ್ ಚಾರ್ಜ್ ಗೊತ್ತಿರಬೇಕು. ಇಲ್ಲಿ -1 ನೋಡಿ, -1 ಇಂಟು ಎಷ್ಟಿದೆ? 4 ಅಲ್ವಾ? 4 ಇದೆ ನೋಡಿ, ಸೈನೈಡ್ 4 ಇದೆ. ಈಕ್ವಲ್ ಟು ಹೋಲ್ ಕಾಂಪೌಂಡ್ ಚಾರ್ಜ್ ಎಷ್ಟು? ಹೋಲ್ ಕಾಂಪೌಂಡ್ ಚಾರ್ಜ್ -4. ಹಾಗಾದ್ರೆ ಏನಾಯ್ತು? ಎಕ್ಸ್ ಓಕೆ -4 = -4, ಎಕ್ಸ್ ಈಕ್ವಲ್ ಟು -4, ಈ ಕಡೆ ಬಂದಾಗಿದ್ದು +4. ಅದು ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು? 0. ಎಕ್ಸ್ ಈಕ್ವಲ್ ಟು 0. ಆಕ್ಸಿಡೇಷನ್ ಸ್ಟೇಟ್ ಎಷ್ಟಾಯಿತು? 0. ನೋಡಿ, ಅರ್ಥ ಆಗಿದೆಯಾ? ಎನಿ ಡೌಟ್? ಅದು ಕೇಳಿದ್ದು ಕಾಂಪ್ಲೆಕ್ಸಲ್ಲಿ ಅನ್ಯೂಜುವಲ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ ನೋಡಿ. ನೀವು ಈ ಚಾಪ್ಟ್ರಲ್ಲಿ ಓದಿದ್ರಾ? ಎಲ್ಲಿ? ಯಾವ ಚಾಪ್ಟ್ರಲ್ಲಿ? ಡಿ ಬ್ಲಾಕಲ್ಲಿ. ನಿಕ್ಕಲಿಗೆ ಯಾವುದಕ್ಕಾದ್ರೂ 0 ಆಕ್ಸಿಡೇಷನ್ ಸ್ಟೇಟ್ ಇದೆಯಾ? ಇಲ್ಲ ತಾನೆ? ನಿಕ್ಕಲ್ ಸ್ಟಾರ್ಟ್ ಆಗೋದೇ +2 ಇಂದ. ಅದು ಕಾಂಪ್ಲೆಕ್ಸಲ್ಲಿ ಯಾವತ್ತು ನೋಡಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ನಿಕ್ಕಲ್ ಇಸ್ 0. ಓಕೆ, ಆಯ್ತಾ? ಸರಿನಾ? ಬರ್ಕೊಂಡ್ರ? ಓಕೆ, ಅದೇ ಇಲ್ಲಿ ಇದೇ ಕ್ವಶನ್ ಅಲ್ಲಿ ವಾಟ್ ಇಸ್ ದಿ ಕೋಆರ್ಡಿನೇಷನ್ ನಂಬರ್ ಆಫ್ ನಿಕ್ಕಲ್ ಕೇಳಿದ್ರೆ ಎಷ್ಟು ಬರೀತೀರಾ? ವಾಟ್ ಇಸ್ ದಿ ಕೋಆರ್ಡಿನೇಷನ್ ನಂಬರ್ ಆಫ್ ನಿಕ್ಕಲ್? ವೆರಿ ಸಿಂಪಲ್. ನಿಕ್ಕಲ್ಲಿಗೆ ಎಷ್ಟು ಬಾಂಡ್ ಆಗಿದೆ ಅಂತ ಹೇಳಬೇಕು? 4. ಯಾಕೆ? ಸೈನಿಡೋ ಇಸ್ ಎ ಮೋನೋಡೆಂಟೇಟ್ ಲಿಗ್ಯಾಂಡ್. ಅಂದ್ರೆ ಒಂದು ಸೈನೈಡ್ ಒಂದು ಬಾಂಡ್ ಫಾರ್ಮ್ ಆಗುತ್ತೆ. 4 ಇದೆಯಲ್ವಾ, ಅದಕ್ಕೋಸ್ಕರ 4 ಆಗ್ತಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 7. ಇನ್ ದಿ ಐಯುಪ್ಯಾಕ್ ನೇಮ್ ಆಫ್ ಕಾಂಪ್ಲೆಕ್ಸ್ ಅಯಾನ್ ಫಾರ್ಮ್ಡ್ ವೆನ್ ಗೋಲ್ಡ್ ಡಿಸಾಲ್ವ್ಸ್ ಇನ್ ಎಕ್ವಾರಿಜಿಯಾ. ಸೊ ಎಕ್ವಾರಿಜಿಯಾ ಅಂದ್ರೆ ಗೊತ್ತು ನಿಮಗೆ ಏನು? ಎಕ್ವಾರಿಜಿಯಾ ಇಟ್ ಇಸ್ ಎ ಮಿಕ್ಸರ್ ಆಫ್ ಕಾನ್ಸಂಟ್ರೇಟ್ HCl and ನೈಟ್ರಿಕ್ ಆಸಿಡ್ ಇನ್ 3:1 ಅಲ್ವಾ? ಎಕ್ವಾರಿಜಿಯಾ ಅಂತ ಹೇಳ್ತೀವಿ ಅಲ್ವಾ? ಎಕ್ವಾರಿಜಿಯಾ ಅಲ್ವಾ? ಅದ್ರ ಎಕ್ವಾರಿಜಿಯಾ ಏನು ಕೆಲಸ? ಅದೇ ನೀವು ಗೋಲ್ಡ್ ಮತ್ತೆ ಪ್ಲಾಟಿನಮ್ ಗೊತ್ತು, ನೊಬೆಲ್ ಮೆಟಲ್ ಅಲ್ವಾ? ಕಾನ್ಸಂಟ್ರೇಟ್ HCl ಹಾಕಿ ಡಿಸಾಲ್ವ್ ಆಗಲ್ಲ, ಕಾನ್ಸಂಟ್ರೇಟೆಡ್ HCl ಹಾಕಿ ಡಿಸಾಲ್ವ್ ಆಗಲ್ಲ. ಅದು ಎರಡು ಮಿಕ್ಸರ್ ಅನ್ನು ತಗೊಳ್ಳಿ, HCl ಮತ್ತೆ ನೈಟ್ರಿಕ್ ಆಸಿಡ್ ಹಾಕಿ ಅದರಲ್ಲಿ ಡಿಸಾಲ್ವ್ ಆಗುತ್ತೆ ಅಲ್ವಾ? ಡಿಸಾಲ್ವ್ ಆಗಿ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಇದು ನೀವು P ಬ್ಲಾಕಲ್ಲಿ ಓದಿದ್ದೀರಾ ಅಲ್ವಾ? ಎಲ್ಲಿ ಓದಿದ್ದೀರಾ? P ಬ್ಲಾಕಲ್ಲಿ ಗ್ರೂಪ್ 17 ಎಲಿಮೆಂಟ್, ಗ್ರೂಪ್ 17 ಓದುವಾಗ ಅಲ್ಲಿ ಬರುತ್ತೆ, HCl ಬರುತ್ತೆ, ಅಲ್ಲಿ ಓದ್ತೀರಾ ನೀವು ಅಲ್ವಾ? ಏನಾಗುತ್ತೆ? ಗೋಲ್ಡ್ ಡಿಸಾಲ್ವ್ ಆಗಿ ಏನಾಗುತ್ತೆ? ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಯಾವುದು? ನಾನು ಬರೀತೀನಿ ಕಾಂಪ್ಲೆಕ್ಸ್ ಏನಂತ, ನೀವು ಆಮೇಲೆ ಐಯುಪ್ಯಾಕ್ ನೇಮ್ ಹೇಳಿ ನೋಡು. AU ಓಕೆ, AuCl4 ಈ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಬೇಕಾದ್ರೆ ಬುಕ್ ಓಪನ್ ಮಾಡಿ, P ಬ್ಲಾಕು ಗ್ರೂಪ್ 17 ಅಲ್ವಾ? ಅದೇ ಇದೇನಾಗತ್ತೆ? ಪ್ಲಾಟಿನಮ್ PtCl6 ಆಗುತ್ತೆ. ಓಕೆ, ಇದು AuCl4- ಈ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಯಾವುದ್ರಲ್ಲಿ? ಗೋಲ್ಡ್ ಎಕ್ವಾರಿಜಿಯಾ ಜೊತೆ ರಿಯಾಕ್ಟ್ ಆಗಿ. ಈಗ ಇದ್ರ ಐಯುಪ್ಯಾಕ್ ನೇಮ್ ಹೇಳ್ತೀರಾ ಎನಿಬಡಿ? ಯಾವತ್ತೂ ಅಷ್ಟೇ, ಫಸ್ಟ್ ಐಯುಪ್ಯಾಕ್ ನೇಮ್ ಮಾಡುವಾಗ ಯಾವತ್ತೂ ಹೇಳ್ತೀನಿ ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿರಿ. ಆಗಲೇ ಒಂದು 2 ಆಪ್ಷನ್ ಕಿತ್ತೋಗ್ಬಿಡುತ್ತೆ. ಈಗ ಈಸಿ. ಫಸ್ಟ್ ಏನು ಮಾಡ್ಬೇಕು ಯಾವತ್ತು? ಐಯುಪ್ಯಾಕ್ ನೇಮ್ ಬರೆಯುವಾಗ ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಬೇಕು ಯಾವತ್ತು. ಈಗ ನೋಡಿ, ಈ ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿದ್ರೆ ಯಾವುದೋ ಒಂದು 2 ಹೋಗ್ಬಿಡತ್ತೆ. ಅರ್ಥ ಆಯ್ತಾ? ಈಗ ನಾನು ಮಾಡ್ತೀನಿ ನೋಡಿ ಆಕ್ಸಿಡೇಷನ್ ಸ್ಟೇಟ್ ಹೇಗೆ. ಈಗ ಹೇಳಿದ್ದೆ ನಾನು
ನಂಗೆ ಗೋಲ್ಡ್ ಬೇಕು, ಗೋಲ್ಡ್ ಇದೆ ಎಕ್ಸು, ಗೋಲ್ಡ್ ಗೊತ್ತಿಲ್ಲ ಎಕ್ಸು. ನಿಮ್ಗೆ ಗೊತ್ತು ಕ್ಲೋರಿನ್ ಹೇಗೆ ಬರೀತೀರ, ಕ್ಲೋರಿನ್ನು ಅಲ್ವಾ, Cl-. ಕ್ಲೋರಿಡೋ ಅಂತ ಹೇಳ್ತಾರೆ. ನೀವು ಜನರಲ್ ಆಗಿ ಕ್ಲೋರೈಡ್ ಅಂತ ಹೇಳೋದು ಬೇರೆ ಚಾಪ್ಟರ್ಲಿ, ಆದರೆ ಕೋರ್ಡಿನೇಷನ್ ಚಾಪ್ಟರ್ಲಿ ಕ್ಲೋರೈಡ್ ಅಂತ ಹೇಳಬಾರ್ದು, ಕ್ಲೋರಿಡೋ ಅಂತ ಓದಬೇಕು, ಕ್ಲೋರಿಡೋ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕರೆಕ್ಟಾಗಿ ಕೊಡಲ್ಲ ಅವನು, ಕ್ಲೋರೈಡ್ ಅಂತಲೇ ಕೊಡ್ತಾನೆ, ರಾಂಗ್ ಅದು ಆ್ಯಕ್ಚುಲಿ. ಓಕೆ, ಕ್ಲೋರಿಡೋ ಅಂತ ಹೇಳಬೇಕು. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಕ್ಲೋರಿಡೋ -1 ನೋಡಿ, -1 ಕರೆಕ್ಟಾ, -1 ಇಲ್ಲಿ ಕ್ಲೋರಿಡೋ -1 ಚಾರ್ಜ್, -1 ಇಂಟು ಎಷ್ಟಿದೆ 4, ಹೋಲ್ ಕಾಂಪೌಂಡ್ ಚಾರ್ಜ್, ಹೋಲ್ ಕಾಂಪ್ಲೆಕ್ಸ್ ಚಾರ್ಜ್ ಎಷ್ಟಿದೆ -1. ಎಕ್ಸ್ ಈಕ್ವಲ್ ಟು ಏನಾಯಿತು -4 -1, ಎಕ್ಸ್ ಈಕ್ವಲ್ ಟು -1, ಇದು ಈ ಕಡೆ ಬಂದರೆ +4, ಎಕ್ಸ್ ಈಕ್ವಲ್ ಟು ನೋಡಿ +3 ನೋಡಿ, ಕರೆಕ್ಟಾ ಮಾಡಿದ್ದು. ಹಾಗಾದ್ರೆ ಯಾವುದೆಲ್ಲ ಆಪ್ಷನ್ ಹೊರಟೋಯ್ತು ನೋಡಿ, ಇದೆರಡು ಹೊರಟೋಯ್ತು. ಯಾಕೆ, ಆಕ್ಸಿಡೇಷನ್ ಸ್ಟೇಟ್ +1 ಮತ್ತು 2 ಇದೆ, ಎರಡು ಹೊರಟೋಯ್ತು. ಹಾಗಾದ್ರೆ ಬಿ ಮತ್ತು ಸಿ ಅಲ್ಲಿ ಯಾವ್ದು ಕರೆಕ್ಟು, ಬಿ ಮತ್ತು ಸಿ ಅಲ್ಲಿ ಇದು ಕರೆಕ್ಟ್. ಯಾಕೆ, ಟೆಟ್ರಾಕ್ಲೋರಿಡೋ 4 ಇದೆ, ಡೈ ಇಲ್ಲ ನೋಡಿ, ಕ್ಲೋರಿನ್ ಎಷ್ಟಿದೆ 4 ಇದೆ, ಟೆಟ್ರಾಕ್ಲೋರಿಡೋ. ಓಕೆ, ಗೋಲ್ಡ್ ಅಂತ ಹೇಳಬಾರ್ದು, ನಾನು ಆಗಲೇ ಹೇಳಿದ್ದೀನಿ. ಆನಿಯಾನಿಕ್ ಕಾಂಪ್ಲೆಕ್ಸ್ ಅಲ್ಲಿ, ಆನಿಯಾನಿಕ್ ಕಾಂಪ್ಲೆಕ್ಸ್ ಅಂದ್ರೆ ಏನು, ಸ್ಕ್ವೇರ್ ಬ್ರಾಕೆಟ್ ಮೇಲೆ ನೆಗೆಟಿವ್ ಇದ್ರೆ ಆನಿಯಾನಿಕ್, ಸ್ಕ್ವೇರ್ ಬ್ರಾಕೆಟ್ ಮೇಲೆ ಪ್ಲಸ್ ಚಾರ್ಜ್ ಇದ್ರೆ ಕ್ಯಾಟಯಾನಿಕ್, ಸ್ಕ್ವೇರ್ ಬ್ರಾಕೆಟ್ ಮೇಲೆ ಯಾವುದೇ ಚಾರ್ಜ್ ಇಲ್ಲ ಅಂದ್ರೆ ನ್ಯೂಟ್ರಲ್. ಓಕೆ, ನ್ಯೂಟ್ರಲ್ ಇರುತ್ತೆ, ಆಮೇಲೆ ಬರುತ್ತೆ ತೋರಿಸ್ತೀನಿ ನಾನು ನ್ಯೂಟ್ರಲ್ ಹೇಗಿರುತ್ತೆ ಅಂತ. ಓಕೆ, ಇದು ಆನಿಯಾನಿಕ್ ಕಾಂಪ್ಲೆಕ್ಸ್. ನಾನು ಹೇಳಿದ್ದೀನಿ ಆನಿಯಾನಿಕ್ ಕಾಂಪ್ಲೆಕ್ಸ್ಗೆ ಸ್ಪೆಷಲ್ ಎಂಡಿಂಗ್ ಇರುತ್ತೆ, ಗೋಲ್ಡ್ ಅಂತ ಹೇಳಬಾರ್ದು. ಇಲ್ಲಿ ಏನು ಹೇಳಬೇಕು, ಆರೈಟ್ ಅಂತ ಹೇಳಬೇಕು, ಆರೈಟ್. ಓಕೆ, ನೋಡಿ ಇಲ್ಲಿ ಟೆಟ್ರಾಕ್ಲೋರಿಡೋ ಆರೈಟ್ 3, ಇದು ಕರೆಕ್ಟ್ ಆನ್ಸರ್. ಕರೆಕ್ಟಾ, ಯಾಕೆ ಡೈ ಆಗಲ್ಲ, ಡೈ ಇದೆ, ಕ್ಲೋರಿನ್ ಎಷ್ಟಿದೆ ಇಲ್ಲಿ 4 ಅಲ್ವಾ, ಟೆಟ್ರಾಕ್ಲೋರಿಡೋ ಆರೈಟ್ 3. ಇದು CET ಇಲ್ಲಿ ಬಂದಿದ್ದು ಕ್ವಶನ್, 2014 ಯಾವುದು ಬಂದಿದ್ದು ಕ್ವಶನ್ನು. ಓಕೆ ಆಯ್ತಾ, ಯಾವಾಗ ಬಂದಿದ್ದಂದ್ರೆ CET 2014 ಬಂದಿದ್ದು ಈ ಕ್ವಶನ್, CET 2014 ಎಲ್ಲ ಕ್ವಶನ್ ಎಕ್ಸಾಮಿಗೆ ಬಂದಿದ್ದೆ ಹಾಕಿದ್ದು ನಾನು. ಓಕೆ, ಇನ್ನೂ ತುಂಬ ಇದೆ ನಮಗೆ, ಅರ್ಥ ಆಯ್ತಾ. ಏನು ಡೌಟ್ ಇದೆ, ಏನಾದರೂ ಯಾರಿಗಾದರೂ ಡೌಟ್ ಇದ್ರೆ ಕೇಳ್ಬೋದು. ನಾನು ಫಸ್ಟ್ ಹೇಳಿದ್ದೀನಿ, ಫಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡೀರಿ. ಯಾವಾಗ, IUPAC ನೇಮ್ ಕೇಳಿದಾಗ. ಓಕೆ, ಅರ್ಥ ಆಯ್ತಾ ಹೇಳಿದ್ದು. ಮತ್ತು IUPAC ನೇಮ್ ಹೇಳಿದ್ನಲ್ಲ ನಾನು, ಏನು ಫಸ್ಟ್ ಲಿಗ್ಯಾಂಡ್ ಹೆಸರು. ಓಕೆ, ನೋಡಿ ಲಿಗ್ಯಾಂಡ್ ಯಾವುದಿಲ್ಲ, ಇದು ಯಾವತ್ತೂ ಅಷ್ಟೇ ಸ್ಕ್ವೇರ್ ಬ್ರಾಕೆಟ್ ಸ್ಟಾರ್ಟ್ ಆಗಿದ ತಕ್ಷಣ ಮೆಟಲ್ ಇರುತ್ತೆ, ಪಕ್ಕದಲ್ಲಿರೋದು ಲಿಗ್ಯಾಂಡು. ಇಲ್ಲಿ ಲಿಗ್ಯಾಂಡ್ ಒಂದೇ ಇರೋದು ಯಾವುದು, ಕ್ಲೋರಿಡೋ ಅಲ್ವಾ. 2 ಲಿಗ್ಯಾಂಡ್ ಇದ್ರೆ ಏನು ಮಾಡಬೇಕು, ಯು ಹ್ಯಾವ್ ಟು ಫಾಲೋ ಆಲ್ಫಾಬೆಟಿಕಲ್ ಆರ್ಡರ್. ನೋಡೋ ಮುಂದೆ ಬರುತ್ತೆ, ತುಂಬ ಕ್ವಶನ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, coordination compounds have great importance in biological system. In this constant, which of the following statement is incorrect? Wrong ಅಂತ ಹೇಳಿದ್ದಾನೆ ಯಾವುದೋ ಒಂದು. Cyanocobalamin is B12 and contains cobalt ಅಲ್ವಾ, ವಿಟಮಿನ್ B12 ಅದಲ್ವಾ, ವಿಟಮಿನ್ B12 ಓದಿದ್ರ ಬಯೋಮಾಲಿಕ್ಯೂಲ್ಸ್ ಅಲ್ಲಿ, ಸೈನೋಕೊಬಾಲಮಿನ್ ಅಂತ ಹೇಳ್ತಾರೆ ಅಲ್ವಾ. ಯಾವುದಿದು, ಅದರಲ್ಲಿ ಅದಕ್ಕೆ ಕೊಬಾಲ್ಟ್ ಇರೋದಲ್ವಾ, ಅದಕ್ಕೆ ಕೊಬಾಲ್ ಅಂತ ಹೇಳೋದು, ಕೊಬಾಲ್ಟ್ ನೋಡಿ, ಕೊಬಾಲ್. ಕರೆಕ್ಟಾ, ಇದು ನನಗೆ ಗೊತ್ತಿಲ್ಲ, ಆಮೇಲೆ ಹೇಳುವ. ಅವನು ಇನ್ಗೆ ರಾಂಗ್ ಸ್ಟೇಟ್ಮೆಂಟ್ ಹೇಳಿದ್ದಾನೆ. ಹಿಮೋಗ್ಲೋಬಿನ್ ಇಸ್ ದಿ ರೆಡ್ ಪಿಗ್ಮೆಂಟ್ ಆಫ್ ಬ್ಲಡ್, ಕಂಟೈನ್ಸ್ ಐರನ್, ಇದು ಐರನ್ ಕಾಂಪ್ಲೆಕ್ಸ್ ಅಂತ ಇದು. ಓಕೆ, ನೆಕ್ಸ್ಟ್ ಕ್ಲೋರೋಫಿಲ್ ಆರ್ ಗ್ರೀನ್ ಪಿಗ್ಮೆಂಟ್ ಇನ್ ಪ್ಲಾಂಟ್ಸ್, ಕಂಟೈನ್ ಕ್ಯಾಲ್ಸಿಯಂ. ಓಕೆ, ನೆಕ್ಸ್ಟ್ ಕಾರ್ಬಾಕ್ಸಿಪೆಪ್ಟಿಡೇಸ್ ಎ ಇಸ್ ಎನ್ಸೈಮ್ ಅಂಡ್ ಕಂಟೈನ್ಸ್ ಜಿಂಕ್. ಯಾವುದೋ ಒಂದು ರಾಂಗು, ಯಾವ್ದು ಹೇಳಿ, ಚಾಟ್ ಮಾಡಿ, ಯಾವುದೋ ಒಂದು ರಾಂಗು, ಏನಕ್ಕೆ ರಾಂಗ್ ಅಂತ ಹೇಳ್ಬೇಕು ನನಗೆ, ಅಟ್ಲೀಸ್ಟ್ ರಾಂಗ್ ಯಾವ್ದು ಅಂತ ಹೇಳಿ. ಸಿ, ಗುಡ್, ವೆರಿ ಗುಡ್, ಸಿ ಇಸ್ ಕರೆಕ್ಟ್ ಆನ್ಸರ್. ಅಂದ್ರೆ ರಾಂಗ್ ಇದು. ಕ್ಲೋರೋಫಿಲ್ ಇಸ್ ಎ ಗ್ರೀನ್ ಪಿಗ್ಮೆಂಟ್ ಆಫ್ ಪ್ಲಾಂಟ್ಸ್, ಕಂಟೈನ್ಸ್ ಏನದು, ಕಂಟೈನ್ಸ್ ಕ್ಯಾಲ್ಸಿಯಂ ಅಲ್ಲ. ಕ್ಲೋರೋಫಿಲ್ ಇಸ್ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಆಫ್, ಎಲ್ಲ ಅಪ್ಲಿಕೇಶನ್ ಇದೆ ನೋಡಿ, ಎಂಡ್ ಆಫ್ ದಿ ಚಾಪ್ಟರ್ ಬರುತ್ತೆ, ಎಂಡಲ್ಲಿ. ಇದು ರಾಂಗ್. ಇದು ಏನಾಗಬೇಕಿತ್ತು, ಕಂಟೈನ್ಸ್ ಏನಾಗಬೇಕಿತ್ತು, ಕಂಟೈನ್ಸ್ ಮೆಗ್ನೇಷಿಯಂ ಆಗಬೇಕಿತ್ತು. ಓಕೆ, ಅರ್ಥ ಆಯ್ತಾ, ಬರ್ಕೊಳ್ಳಿ ಅಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್. ಕ್ಲೋರೋಫಿಲ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಫೋಟೋಸಿಂಥಸಿಸ್ ಅಲ್ವಾ, ಆರ್ ಗ್ರೀನ್ ಪಿಗ್ಮೆಂಟ್ಸ್ ಇನ್ ಪ್ಲಾಂಟ್ ಅಂಡ್ ಕಂಟೈನ್ಸ್ ಮೆಗ್ನೇಷಿಯಂ ಆಗಬೇಕು, ಕ್ಯಾಲ್ಸಿಯಂ ಅಲ್ಲ. ಅರ್ಥ ಆಯ್ತಾ. ಲಾಸ್ಟ್ ಒಂದು ಕರೆಕ್ಟ್, ಅದು ಕಾರ್ಬಾಕ್ಸಿಪೆಪ್ಟಿಡೇಸ್, ಅದು ಎನ್ಸೈಮ್, ಅದು ಜಿಂಕ್ ಕಾಂಪ್ಲೆಕ್ಸ್ ಅದು. ಓಕೆ, ಇದು ಎಲ್ಲ ಇದೆ ನೋಡಿ, ಎಲ್ಲ ಸಿಲೆಬಸ್ ಅಲ್ಲಿ ಇರೋದೆ. ಓಕೆ ಆಯ್ತಾ, ಸರಿನಾ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ಬೋದಾ. 9 ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಹ್ಯಾಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಐಸೋಮರ್ಸ್. ನೋಡಿ, ಆರ್ ಅಂದ್ರೆ ಆಲ್ಕೈಲ್ ಗ್ರೂಪ್ ಈ ಕಾಂಪ್ಲೆಕ್ಸ್ ಅಲ್ಲಿ, ಇ ಎನ್ ಅಂದ್ರೆ ಇಥಿಲಿನ್ ಡೈಅಮೈನ್,
ಓಕೆ. ಇ ಅಂದ್ರೆ ಏನು? ಇಥಿಲಿನ್ ಡೈಮೈನ್ ಹೇಳಿದ್ನಲ್ಲ. ಇಥಿಲಿನ್ ಡೈಮೈನ್ ಏನದು? ಬೈಡೆಂಟೇಟ್ ಲಿಗ್ಯಾಂಡ್. ಓಕೆ. ಯಾವ ಯಾವುದರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಐಸೋಮರ್ಸ್ ಇದೆ? ಐಸೋಮರ್ಸ್ ನಾನು ಹೇಳಿದ್ದೀನಿ ಯಾವುದೆಲ್ಲ? ಸ್ಟ್ರಕ್ಚರಲ್ ಮತ್ತು ಸ್ಟೀರಿಯೋ. ಸ್ಟ್ರಕ್ಚರಲ್ 4 ಇದೆ. ಯಾವುದು? ಅಯೋನೈಸೇಷನ್, ಲಿಂಕೇಜ, ಓಕೆ, ಸಾಲ್ವೇಟ್ ಅಥವಾ ಹೈಡ್ರೇಟ್ ಎರಡು ಒಂದೇ. ನೆಕ್ಸ್ಟು ಕೋಆರ್ಡಿನೇಷನ್. ಸ್ಟೀರಿಯೋ ಐಸೋಮರ್ 2 ಟೈಪು. ಯಾವುದು? ಜಿಯೋಮೆಟ್ರಿಕಲ್, ಸಿಸ್ ಆ್ಯಂಡ್ ಟ್ರಾನ್ಸ್. ಇನ್ನೊಂದು ಆಪ್ಟಿಕಲ್, ಡಿ ಆ್ಯಂಡ್ ಎಲ್. ಆಪ್ಟಿಕಲ್ ಯಾವುದೋ ಒಂದು ಕೆಳಗಡೆ ಕೊಟ್ಟಿರೋ ಕಾಂಪ್ಲೆಕ್ಸ್ ಹೈಯೆಸ್ಟ್ ಐಸೋಮರ್ಸ್ ಇರುತ್ತೆ, ನಂಬರ್ ಆಫ್ ಐಸೋಮರ್ಸ್. ಯಾವುದು? ಇದು. ಯಾಕಂತ ಹೇಳಿ, ನಿಮಗೆ ನಂಬರ್ ಯಾವ ಐಸೋಮರಿಸಮ್ ಅಂತ ಹೇಳಿ, ಆಮೇಲೆ ಗೊತ್ತಾಗುತ್ತೆ ನಂಬರ್ ಎಷ್ಟಂತ. ಈ ಲಾಸ್ಟ್ ಒನ್ ಇದೆಯಲ್ವಾ, ಬೇರೆ ಎಲ್ಲ ಇದೆ, ಬೇರೆ ಎಲ್ಲ ಇದೆಯಲ್ಲ ನೋಡಿ, ಬೇರೆ ಎ ಬಿ ಸಿ ಇದೆ ನೋಡಿ, ಕರೆಕ್ಟಾಗಿ ನೋಡಿ. ಎ ಬಿ ಸಿ ಇಟ್ ಶೋಸ್ ಓನ್ಲಿ ಜಿಯೋಮೆಟ್ರಿಕಲ್ ಐಸೋಮರಿಸಮ್. ಸಿಸ್ ಮತ್ತು ಟ್ರಾನ್ಸ್ ಬರಿಬೋದು. ಎ ಬಿ ಸಿ ಯಾವ್ದು ಬರಿಬೋದು? ಸಿಸ್ ಮತ್ತು ಟ್ರಾನ್ಸ್. ಓಕೆ, ಕರೆಕ್ಟಾ? ಸಿಸ್ ಮತ್ತು ಟ್ರಾನ್ಸ್. ಸಿಸ್ ಮತ್ತು ಟ್ರಾನ್ಸ್ ಅಂದ್ರೆ ಏನು? ಎರಡು ಸೇಮ್ ಲಿಗ್ಯಾಂಡ್, ಸ್ಕ್ವೇರ್ ಪ್ಲೇನಾರ್ ಅಥವಾ ನಿಮ್ಗೆ ಗೊತ್ತಲ್ವಾ, ಸ್ಕ್ವೇರ್ ಪ್ಲೇನಾರ್ ಅಥವಾ ಯಾವ್ದಿರುತ್ತೆ? ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸ್. ಸಿಸ್ ಮತ್ತು ಟ್ರಾನ್ಸ್ ಅಂದರೆ ಅಲ್ವಾ? 4 ಬಾಂಡ್ ಇದ್ರೆ ಏನು? 4 ಬಾಂಡ್ ಇದ್ರೆ ಸ್ಕ್ವೇರ್ ಪ್ಲೇನಾರ್, 6 ಬಾಂಡ್ ಇದ್ರೆ ಆಕ್ಟಾಹೈಡ್ರಲ್. ವೆರಿ ಸಿಂಪಲ್. ಓಕೆ. ಸಿಸ್ ಅಂದ್ರೆ ಏನು? ಎರಡು ಸೇಮ್ ಲಿಗ್ಯಾಂಡ್, ಐಡೆಂಟಿಕಲ್ ಲಿಗ್ಯಾಂಡ್, ಸೇಮ್ ಸೈಡಲ್ಲಿ ಇದ್ರೆ ಸಿಸ್, ಅಪೋಸಿಟ್ ಸೈಡಲ್ಲಿ ಇದೆ ಟ್ರಾನ್ಸ್. ಎ ಬಿ ಸಿ ಅಲ್ಲಿ ಏನಾಗುತ್ತೆ ಗೊತ್ತಾ? ಇಟ್ ಶೋಸ್ ಓನ್ಲಿ, ಓಕೆ, ಸಿಸ್ ಮತ್ತು ಟ್ರಾನ್ಸ್ ಬರಿಬೋದು, ಸಿಸ್ ಮತ್ತು ಟ್ರಾನ್ಸ್ ಬರಿಬೋದು. ಓಕೆ. ಆದರೆ ಆಪ್ಷನ್ ಡಿ ಇದೆಯಲ್ವಾ, ಅಂದರೆ ಎ ಬಿ ಸಿ ಬರೀ ಜಿಯೋಮೆಟ್ರಿಕಲ್ ಮಾತ್ರ ಬರಿಬೋದು, ಸಿಸ್ ಆ್ಯಂಡ್ ಟ್ರಾನ್ಸ್. ಓಕೆ. ಆಪ್ಷನ್ ಡಿ ಇದೆಯಲ್ವಾ, ಏನು ಬರಿಬೋದು? ಜಿಯೋಮೆಟ್ರಿಕಲ್ ಬರಿಬೋದು, ಜಿಯೋಮೆಟ್ರಿಕಲ್ ಐಸೋಮರಿಸಮ್. ಓಕೆ. ಓಕೆ, ಜಿಯೋಮೆಟ್ರಿಕಲ್ ಐಸೋಮರ್ಸ್. ಆ್ಯಂಡ್ ಆಲ್ಸೋ ಏನು ಬರಿಬೋದು? ಆಪ್ಟಿಕಲ್ ಐಸೋಮರಿಸಮ್ ಬರಿಬೋದು. ಆಪ್ಟಿಕಲ್. ಯಾಕೆ? ಯಾರು ಹೇಳ್ತೀರಿ ಏನಕ್ಕೆ ಆಪ್ಟಿಕಲ್ ಬರಿಬೋದು? ಆಪ್ಷನ್ ಡಿ ಹೇಳಿ ನೋಡಿ ನನಗೆ. ಆಪ್ಷನ್ ಡಿ ಇದೆಯಲ್ಲ, ಏನಕ್ಕೆ ಆಪ್ಟಿಕಲ್ ಬರಿಬೋದು? ಎನಿಬಡಿ? ಜಿಯೋಮೆಟ್ರಿಕಲ್ ಬರಿಬೋದು, ಯಾಕಂದ್ರೆ ಇದು ಓಕೆ 6 ಬಾಂಡ್ ಇದೆ ಅಂದರೆ ಏನು ಒಂದು ಬೈಡೆಂಟೇಟ್ ಎಟ್ ಎ ಟೈಮ್ 2 ಬಾಂಡ್ ಫಾರ್ಮ್ ಆಗುತ್ತೆ. 2 × 2 4, 4 + 2 6 ಅಂದರೆ ಕೋಬಾಲ್ಟಿಕ್ 6 ಬಾಂಡ್ ಆಕ್ಸೈಡರ್ ಕಾಂಪ್ಲೆಕ್ಸ್ ಬರಿಬೋದು. ಓಕೆ. ಇದನ್ನು ಯಾಕೆ ಬರಿಬೋದು ಆಪ್ಟಿಕಲ್? ಎನಿಬಡಿ? ಗೊತ್ತಿಲ್ಲ ಯಾಕೆ ಆಪ್ಟಿಕಲ್ ಬರಿಬೋದು ಅಂದ್ರೆ ಹೇಳಿದ್ನಲ್ಲ, ಆಗಲೇ ಹೇಳಿದ್ದೀನಿ, ಬೈಡೆಂಟೇಟ್ ಲಿಗ್ಯಾಂಡ್ ಇದೆ ನೋಡಿ, ಬೈಡೆಂಟೇಟ್ ಲಿಗ್ಯಾಂಡ್ ಇರೋದ್ರಿಂದ ಆಪ್ಟಿಕಲ್ ಬರಿಬೋದು. ಡಿ ಮತ್ತೆ ಎಲ್ ಗೊತ್ತಿಲ್ವಾ? ಡಿ ಮತ್ತೆ ಎಲ್ ಏನದು? ಡಿ ಮತ್ತೆ ಎಲ್ ಅಂದ್ರೆ ಡೆಕ್ಸ್ಟ್ರೋ ಅಂಡ್ ಲೆವೋ. ಏನು ಡೆಕ್ಸ್ಟ್ರೋ ಅಂತ ಹೇಳಿದ್ರೆ ಇಟ್ ರೊಟೇಟ್ಸ್. ಡೆಕ್ಸ್ಟ್ರೋ ಅಂದ್ರೆ ಏನು? ಇಟ್ ರೊಟೇಟ್ಸ್ ಪ್ಲೇನ್ ಪೋಲರೈಸ್ ಲೈಟ್ ಟು ದಿ PPL ಟು ದಿ ರೈಟ್. ಡೆಕ್ಸ್ಟ್ರೋ ಅಂತ ಹೇಳ್ತಾರೆ. ಲೆವೋ ಅಂತ ಹೇಳಿದ್ರೆ ಏನು? ಇಟ್ ರೊಟೇಟ್ಸ್ PPL ಟು ದಿ ಲೆಫ್ಟ್ ಅಲ್ವಾ? ಲೆವೋ ಅಂದ್ರೆ ಲೆಫ್ಟ್, ಡೆಕ್ಸ್ಟ್ರೋ ಅಂದ್ರೆ ರೈಟ್. ಅದಕ್ಕೋಸ್ಕರ ಅರ್ಥ ಆಯ್ತಾ? ಇದು ಏನು ಫಾರ್ಮ್ ಆಗುತ್ತೆ ಕರೆಕ್ಟಾಗಿ ನೋಡಿ. ಇದು ಸಿಸ್ ಮತ್ತೆ ಟ್ರಾನ್ಸು, ಕರೆಕ್ಟಾಗಿ ನೋಡಿ ಆಯ್ತಾ? 2 ಫಾರ್ಮ್ ಆಯ್ತಾ? ಸಿಸ್ ಇದೆಯಲ್ವಾ, ಸಿಸ್ಸು, ಓಕೆ, ಸಿಸ್ ಇದೆಯಲ್ವಾ, ಇದು ಅಗೇನ್ ಇಟ್ ಫಾರ್ಮ್ಸ್ ಡಿ ಆ್ಯಂಡ್ ಎಲ್. ಓಕೆ, ಡಿ ಆ್ಯಂಡ್ ಎಲ್ ಅಂದರೆ ಎಷ್ಟಾಯಿತು? ಸಿಸ್ ಡಿ, ಸಿಸ್ ಎಲ್ ಪ್ಲಸ್ ಟ್ರಾನ್ಸ್. ಟೋಟಲ್ ಎಷ್ಟು ಫಾರ್ಮ್ ಆಗುತ್ತೆ? 3 ಫಾರ್ಮ್ ಆಗುತ್ತೆ. ಟ್ರಾನ್ಸ್ ನೆನ್ಪಿಟ್ಕೊಳ್ಳಿ, ಟ್ರಾನ್ಸಿಗೆ ಡಿ ಮತ್ತು ಎಲ್ ಬರೀಲಿಕ್ಕೆ ಆಗೋಲ್ಲ, ಟ್ರಾನ್ಸಿಗೆ ಡಿ ಮತ್ತು ಎಲ್ ಬರೀಲಿಕ್ಕೆ ಆಗಲ್ಲ ಆಯ್ತಾ? ಇದು ಸಹ ನೋಟ್ಸಲ್ಲಿ ಇದೆ ನೋಡಿ, ವರ್ನರ್ಸ್ ಐಸೋಮೆರಿಸಮ್ ಅಲ್ಲಿ ಬರುತ್ತೆ. ಟ್ರಾನ್ಸಿಗೆ ಡಿ ಮತ್ತು ಎಲ್ ಬರೀಲಿಕ್ಕೆ ಆಗಲ್ಲ, ಓನ್ಲಿ ಸಿಸ್ಸಿಗೆ ಆಪ್ಟಿಕಲ್ ಐಸೋಮೆರಿಸಮ್ ಬರಿಬೋದು, ಡಿ ಮತ್ತು ಎಲ್. ಎಷ್ಟಾಯ್ತು? ಡಿ, ಸಿಸ್ ಡಿ, ಸಿಸ್ ಎಲ್ ಪ್ಲಸ್ ಟ್ರಾನ್ಸ್. ಟೋಟಲ್ ಎಷ್ಟು ಐಸೋಮರ್ಸ್ ಇದೆ ಇದಕ್ಕೆ? 3 ಬರಿಬೋದು, 3. ಓಕೆ, ಅರ್ಥ ಆಯ್ತಾ ಹೇಳಿದ್ದು? ಮತ್ತೇನಾದ್ರು ಎಕ್ಸ್ಪ್ಲನೇಷನ್ ಬೇಕಾ? ನೆಕ್ಸ್ಟ್ ಕ್ವಶನ್ ನೋಡಿ. ಕರೆಕ್ಟ್ ಆರ್ಡರ್ ಆಫ್ ಮ್ಯಾಗ್ನೆಟಿಕ್ ಮೂಮೆಂಟ್ಸ್, ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್, ಬೋರ್ ಮ್ಯಾಗ್ನೆಟಾನ್ ಬರಿಬೇಕು. ಅಮೌಂಗ್ ಯಾವುದಲ್ಲಿ ಕರೆಕ್ಟ್ ಆರ್ಡರು? ಯಾವುದ್ರಲ್ಲಿ ಬರಿಬೋದು ಹೇಳಿಕ್ಕಾಗತ್ತೆ ಕರೆಕ್ಟ್ ಆರ್ಡರು? ಎನಿಬಡಿ? ವೆರಿ ಸಿಂಪಲ್ ನೋಡಿ, ಇಲ್ಲಿ ಕರೆಕ್ಟ್ ಆರ್ಡರು ಇಲ್ಲಿ ನೋಡಿ. ಒಂದು ನಿಮಿಷ. ಸಿ ಅಂತ ಹೇಳಿದ್ರಿ, ಸಿ ಹೇಗೆ ಹೇಳ್ತೀರಾ?
ಸಿ. ಹೇಗೆ ಹೇಳಿದ್ರ ನೋಡಿ ಇಲ್ಲಿ. ಓಕೆ, ಮ್ಯಾಂಗ್ನೀಸ್ ತಗೊಳ್ಳಿ, ಮ್ಯಾಂಗ್ನೀಸ್. ಓಕೆ, ಮ್ಯಾಂಗ್ನೀಸ್ 3D5 ಕಾನ್ಫಿಗರೇಷನ್. ಓಕೆ, ಆಯ್ತಾ? ಹೇಗೆ ಬಂತು ಮ್ಯಾಂಗ್ನೀಸಲ್ಲಿ? ನೀವು ಮಾಡಬೇಕು, ಮಾಡಿದ ಮೇಲೆ ಗೊತ್ತಾಗುತ್ತೆ ಮ್ಯಾಂಗ್ನೀಸು. ಇಲ್ಲಿ ನೋಡಿ, ಮ್ಯಾಂಗ್ನೀಸ್ನ ತೆಗಿತೀನಿ. ಆಮೇಲೆ ನೋಡಿ, ಮ್ಯಾಂಗ್ನೀಸ್ ಎಕ್ಸು ಆಕ್ಸಿಡೇಷನ್ ಸ್ಟೇಟ್ ಬರೀಬೇಕು. ಎಕ್ಸು ಮೈನಸ್ ಕ್ಲೋರಿನ್ -1 × 4 ಈಕ್ವಲ್ ಟು -2. ಎಷ್ಟಾಯ್ತು? ಎಕ್ಸ್ ಈಕ್ವಲ್ ಟು -2 -4 +4, ಎಕ್ಸ್ ಈಕ್ವಲ್ ಟು +2. ಹಾಗಾದ್ರೆ ಮ್ಯಾಂಗ್ನೀಸ್ +2. ಮ್ಯಾಂಗ್ನೀಸ್ ಕಾನ್ಫಿಗರೇಷನ್ ಏನು? 3D5 ಕರೆಕ್ಟಾ? 3D5 4s. ಮ್ಯಾಂಗ್ನೀಸ್ 3D5 4s2 ಎರಡು ತೆಗಿಬೇಕು. ಹಾಗಾದ್ರೆ Mn2+ ಏನಾಯಿತು? 3D5. ಸರಿನಾ? ನೆಕ್ಸ್ಟ್ ಕೋಬಾಲ್ಟಿಗೆ ಹೋಗ್ತೀನಿ ನಾನು. ಕೋಬಾಲ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ. ಕೋಬಾಲ್ಟು ಏನಾಯ್ತು? ಕೋಬಾಲ್ಟ್ ಇಲ್ಲಿ ನೋಡಿ, ನಾನು ಎಲ್ಲದರಲ್ಲೂ ಸೇಮ್ ಇರೋದು. ಇದು ಕೋಬಾಲ್ಟ್ ನೋಡಿ, ಸೇಮ್ ಇರೋದು ನೋಡಿ. ಕೋಬಾಲ್ಟ್ ಕಾನ್ಫಿಗರೇಷನ್, ನಾನು ಕೋಬಾಲ್ಟ್ ಆಕ್ಸಿಡೇಷನ್ ಸ್ಟೇಟ್ ಬೇಕು. ಹೇಗೆ ಮಾಡ್ತೀರಾ? ಸ್ವಲ್ಪ ಕಷ್ಟ ಇದೆ ನೋಡಿ. ಇಲ್ಲಿ ಎಕ್ಸು -1 × 4 ಈಕ್ವಲ್ ಟು -2. ಓಕೆ, ಎಷ್ಟಾಯ್ತು ಇಲ್ಲಿ? ಎಕ್ಸ್ ಈಕ್ವಲ್ ಟು +2. ಓಕೆ, ಹಾಗಾದ್ರೆ ಏನಾದ್ರು ಕೋಬಾಲ್ಟ್ ಸಹ +2. ಕೋಬಾಲ್ಟ್ ಕಾನ್ಫಿಗರೇಷನ್ ಏನು? 3D7 4s2. ಕರೆಕ್ಟಾ? 3D7 4s2. ಇಲ್ಲಿ ಏನಾಯಿತು? ಎರಡು ತೆಗಿಬೇಕು. 3D7. ನೆಕ್ಸ್ಟ್ ಐರನ್ ಬರ್ತೀನಿ ನಾನು. ಐರನ್. ಓಕೆ, ಐರನ್ ಬರ್ತೀನಿ. ಓಕೆ, ಐರನ್ ಏನಿಲ್ಲಿ? ಐರನ್ ನೋಡಿ, ಇಲ್ಲಿ ಐರನ್ ಇಲ್ಲಿದೆ. ಓಕೆ, ಐರನ್ ಆಕ್ಸಿಡೇಷನ್ ಸ್ಟೇಟ್ ಮಾಡಿ ನನಗೆ. ಐರನ್ ಏನಾಯಿತು? ಐರನ್ ಎಕ್ಸು ಅಲ್ಲೋ, ಅಲ್ಲಿ ಸೈನಿಡೋ ಇರೋದು. ಸೈನಿಡೋ -1 × 6 ಈಕ್ವಲ್ ಟು -4. ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು? +2. ಹಾಗಾದ್ರೆ ಐರನ್ ಸಹ +2 ಅಲ್ವಾ? ಐರನ್ ಕಾನ್ಫಿಗರೇಷನ್ ಏನು? 3D6 4s2. ಎರಡು ತೆಗೀರಿ. ಏನಾಯಿತು? 3D6. ಆಗಲಿಲ್ಲ. ಆಯಿತಾ? ಆಗಲಿಲ್ಲ, ಇನ್ನು ಕೆಲಸ ಇದೆ. ನಾನು ಎಲ್ಲದು ಕಾನ್ಫಿಗರೇಷನ್ ಬರ್ಕೊಂಡೆ, ಎಲ್ಲದ್ರದ್ದು. ಯಾವುದು? ಎಲ್ಲ ಕಾಂಪ್ಲೆಕ್ಸಲ್ಲಿ ಮೆಟಲ್ದು ಆಕ್ಸಿಡೇಷನ್ ಸ್ಟೇಟ್ ಬರ್ಕೊಂಡೆ. ಕರೆಕ್ಟಾ? 3Dಯಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ ಇದೆ ಅಂತ ಗೊತ್ತಾಯಿತು. ಈಗ ಒಂದೊಂದೇ ನೋಡಿ. ಫಸ್ಟ್ ನಾನು ಮ್ಯಾಂಗ್ನೀಸ್ ಬರ್ತೀನಿ. ಸುಮ್ಮನೆ 3D5 ಅಲ್ವಾ, ಅದಕ್ಕೆ ನಾನು ಮ್ಯಾಂಗ್ನೀಸ್ ಬರ್ತೀನಿ ಅಲ್ವಾ? ಮ್ಯಾಂಗ್ನೀಸ್ ಬರ್ತೀನಿ. 3D5 ಅಲ್ವಾ? ಸರಿನಾ? ನಾನು ಬಾಕ್ಸ್ ಹಾಕ್ತೀನಿ. ಓಕೆ, ನಾನು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಲ್ಲ. ವ್ಯಾಲೆನ್ಸ್ ಬಾಂಡ್ ಥಿಯರಿ ಬರ್ತೀನಿ. ಓಕೆ, ಇಲ್ಲಿ ಏನಾಗುತ್ತೆ? 5 ಎಲೆಕ್ಟ್ರಾನ್ ಇದೆ. ಮ್ಯಾಂಗ್ನೀಸ್ ಜೊತೆ ಇರೋ ಲಿಗ್ಯಾಂಡ್ ಯಾವುದು? Cl. ಏನಾಯ್ತು ಇಲ್ಲಿ? Cl ಇರೋದ್ರಿಂದ ಯಾವಾಗ Cl ಮ್ಯಾಂಗ್ನೀಸ್ ಜೊತೆ ಹೋಗುತ್ತೆ ಬಾಂಡ್ ಆಗಲಿಕ್ಕೆ, ಪೇರಿಂಗ್ ಆಗೋಲ್ಲ. ವೀಕ್ ಲಿಗ್ಯಾಂಡ್ ಇದ್ರೆ ಪೇರಿಂಗ್ ಆಗೋಲ್ಲ. ವೀಕ್ ಲಿಗ್ಯಾಂಡ್. ಹಾಗಾದ್ರೆ N ಈಕ್ವಲ್ ಎಷ್ಟಾಯ್ತು ಇಲ್ಲಿ? 4. ಓಕೆ, ನೆಕ್ಸ್ಟ್ ಯಾವ್ದು ಬರ್ತೀನಿ ನಾನು? 3D6 ಐರನ್ ಹತ್ರ ಹೋಗ್ತೀನಿ. ಐರನ್ನಿಗೆ ಹೋದಾಗ ಏನಾಯ್ತು? 5 ಬಾಕ್ಸ್ ಹಾಕಿ 6 ಎಲೆಕ್ಟ್ರಾನ್ ಇದೆ. 6 ಎಲೆಕ್ಟ್ರಾನ್ ಹಾಕ್ತೀನಿ ನೋಡಿ. ಓಕೆ, ಯಾವ ಐರನ್ ಜೊತೆ ಇರೋದು? ಯಾವುದು? ಸೈನಿಡೋ ಇಸ್ ಸ್ಟ್ರಾಂಗ್ ಲಿಗ್ಯಾಂಡ್ ಅಲ್ವಾ? ವ್ಯಾಲೆನ್ಸ್ ಬಾಂಡ್ ಥಿಯರಿ ಓದ್ತೀರಾ? ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ರೆ ಏನಾಗುತ್ತೆ? ಯಾವಾಗ ಸೈನಿಡೋ Fe2+ ಹತ್ರ ಹೋಗುತ್ತೆ ಬಾಂಡ್ ಆಗಲಿಕ್ಕೆ, ಆಗ ಪೇರಿಂಗ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ. ಪೇರಿಂಗ್ ಅಂದ್ರೆ ಹೇಗಾಗುತ್ತೆ? 6 ಎಲೆಕ್ಟ್ರಾನ್ ಫಿಲ್ ಮಾಡ್ಬೇಕು ನೀವು. 6 ಎಲೆಕ್ಟ್ರಾನ್ ಫಿಲ್ ಮಾಡಬೇಕು. ಏನಾಗುತ್ತೆ? ಅಗೇನ್ಸ್ಟ್ ಹಂಡ್ಸ್ ರೂಲ್ ಫಸ್ಟ್ 2 ಫಿಲ್ ಮಾಡ್ತಾ ಹೋಗ್ಬೇಕು. N = 0. ಸರಿನಾ? ನೆಕ್ಸ್ಟ್ ನಾನು ಯಾವ್ದು ಹೋಗ್ತೀನಿ? ಹೋಗ್ತೀನಿ. ಕೋಬಾಲ್ಟಲ್ಲಿ ಎಷ್ಟಿದೆ ಎಲೆಕ್ಟ್ರಾನ್ ನೋಡಿ, ಫಸ್ಟ್ ಹಾಕಿ. ಎಷ್ಟಿದೆ ಎಲೆಕ್ಟ್ರಾನು? 7 ಎಲೆಕ್ಟ್ರಾನ್ ಹಾಕಿ. ಸರಿನಾ? 7 ಹಾಕಿದೆ ನಾನು. ಓಕೆ, ಇದು ಫಸ್ಟ್. ಈಗ ಕೋಬಾಲ್ಟ್ 2+ ಪಕ್ಕ ಯಾವ್ದು ಹೋಗುತ್ತೆ? ಕ್ಲೋರಿಡೋ. ಇದು ಕೋಬಾಲ್ಟ್ ಹತ್ರ ಸಹ ಲಿಗ್ಯಾಂಡ್ ಇರೋದು ಕ್ಲೋರಿಡೋ ಕೋಬಾಲ್ಟ್ ಹತ್ರ ಹೋಗುತ್ತೆ ಬಾಂಡ್ ಆಗಲಿಕ್ಕೆ. ಆಗ ಏನಾಗುತ್ತೆ? ಪೇರಿಂಗ್ ಆಗೋಲ್ಲ. ಯಾಕೆ? ಕ್ಲೋರಿಡೋ ಇಸ್ ವೀಕ್ ಲಿಗ್ಯಾಂಡ್. ಹಾಗಾದ್ರೆ ಪೇರಿಂಗ್ ಆಗೋಲ್ಲ. ಸೊ N = ಎಷ್ಟಿದೆ? ಅನ್ಪೇರ್ಡ್ ಎಲೆಕ್ಟ್ರಾನ್ 3. ನಿಮ್ಗೆ ಗೊತ್ತು, ಅನ್ಪೇರ್ಡ್ ಎಲೆಕ್ಟ್ರಾನ್ ಜಾಸ್ತಿ ಇದ್ರೆ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಜಾಸ್ತಿ. ಫಾರ್ಮುಲಾ ಓದಿದ್ರಲ್ಲ ಡಿ ಬ್ಲಾಕಲ್ಲಿ, μ = N × N+2. ಹಾಗಾದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಫಸ್ಟ್ ಜಾಸ್ತಿ ಇರೋದು ಎಲ್ಲಿ? ಇಲ್ಲಿ ಎಷ್ಟು ಬರ್ದೆ ನಾನು? N = 5 ಇಲ್ಲಿ ಮ್ಯಾಂಗ್ನೀಸಲ್ಲಿ ಅಲ್ಲ. ಇಲ್ಲಿ N = 5. ಮ್ಯಾಂಗ್ನೀಸ್ ಕಾಂಪ್ಲೆಕ್ಸ್ ಇದು 5. ಯಾಕೆ? ಪೇರಿಂಗ್ ಆಗೋಲ್ಲ. ಅಲ್ಲಿ ಸಹ ಯಾವುದು? ಕ್ಲೋರಿಡೋ ಇರೋದು. ಇಲ್ಲಿ ಐರನ್ ಕಾಂಪ್ಲೆಕ್ಸ್ ಅಲ್ಲಿ N = 0. ಹಾಗಾದ್ರೆ μ ವ್ಯಾಲ್ಯೂ 0. ಇಲ್ಲಿ N = 3 ಕೋಬಾಲ್ಟ್ ಕಾಂಪ್ಲೆಕ್ಸ್ ಅಲ್ಲಿ. ಹಾಗಾದ್ರೆ ಫಸ್ಟ್ ಯಾವ್ದು ಬರಬೇಕು?
ಆಪ್ಷನ್ ಸಿ. ಯಾರೋ ಹೇಳಿದ್ದಾರೆ, ಕರೆಕ್ಟ್ ಆಗಿದೆ. ಅರ್ಥ ಆಯ್ತಾ? ಇಲ್ಲಿ ಯಾಕೆ ಅನ್ಪೇರ್ಡ್ ಎಲೆಕ್ಟ್ರಾನ್ 5 ಇದೆ. ಅನ್ಪೇರ್ಡ್ ಎಲೆಕ್ಟ್ರಾನ್ ಜಾಸ್ತಿ ಆದಷ್ಟು ಮ್ಯಾಗ್ನೆಟಿಕ್ ಮೂಮೆಂಟ್ ಜಾಸ್ತಿ ಅಲ್ವಾ, ಈ ಫಾರ್ಮುಲಾ. ಆಮೇಲೆ n=3 ಬರುತ್ತೆ ಇಲ್ಲಿ. ಓಕೆ, ನೀವು ತುಂಬಾ ಜನ ಏನ್ ಮಾಡ್ತೀರಾ ಗೊತ್ತಾ? ತುಂಬಾ ಜನ ಏನ್ ಮಾಡ್ತೀರಾ ಇಲ್ಲಿ, n=5, ಇಲ್ಲಿ n=4, ಇಲ್ಲಿ n=3, ಯಾವ್ದು ಬರೀತೀರಾ? ಆಪ್ಷನ್ಸ್ ಬಿ ಬರೀತೀರಾ. ಆದ್ರೆ ಇಲ್ಲಿ ಅದ್ ಕೇಳಿದ್ದು, ಇದು ಅವನು ಮ್ಯಾಗ್ನೆಟಿಕ್ ಮೂಮೆಂಟ್ ಎಲ್ಲಿ ಕೇಳಿದ್ದು? ಕಾಂಪ್ಲೆಕ್ಸ್ ಅಲ್ಲಿ ಕೇಳಿದ್ದು. ಇಲ್ಲಿ ಏನಾಗತ್ತೆ, ಲಿಗ್ಯಾಂಡ್ ಮೇಲೆ ಡಿಪೆಂಡ್ ಆಗಿದೆ, ಲಿಗ್ಯಾಂಡ್ ಸ್ಟ್ರಾಂಗ್ ವೀಕ್ ಅಂತ. ಬರೀ ಡಿ ಬ್ಲಾಕ್ ಅಲ್ಲಾದ್ರೆ ಏನಾಗ್ತಿತ್ತು? ಕಾಂಪ್ಲೆಕ್ಸ್ ಇಲ್ಲಿ ಆಯ್ತು, ಬರೀ ಮೆಟಲ್ ಅಯಾನ್ ಇರ್ತಿತ್ತು, Fe2+, Mn2+, Cobalt2+, ಇದಾಗ್ತಿತ್ತು ಅಲ್ವಾ? ಯಾವುದು ಇಲ್ಲಿ ಏನಾಗುತ್ತೆ, ಎಂಡಲ್ಲಿ ಹೇಳ್ಬೇಕು ನೀವು, ಪೇರಿಂಗ್ ಆಗುತ್ತೋ ಪೇರಿಂಗ್ ಆಗೋಲ್ಲ ನೋಡಿ ಹೇಳ್ಬೇಕು. ಇಲ್ಲಿ ಏನಾಗಿ ಬಿಡುತ್ತೆ ನೋಡಿ, ಪೇರಿಂಗ್ ಆಗಿ ಬಿಡುತ್ತೆ. ಸ್ಟ್ರಾಂಗ್ ಲಿಗ್ಯಾಂಡ್ ಸೈನಿಡೋ ಇರೋದ್ರಿಂದ n=3 ಆಗಿ ನೋಡಿ, ಇಲ್ಲಿ ಪೇರಿಂಗ್ ಆಗುತ್ತೆ, n=0 ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅದು ಅರ್ಥ ಆಗಿದೆ ಹೇಳಿದ್ದು. ಎನಿ ಡೌಟ್? ನೆಕ್ಸ್ಟ್, ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ರೋಮಿಯಂ ಇನ್ ದಿಸ್ ಕಾಂಪ್ಲೆಕ್ಸ್. ಮಾಡಿ ನೋಡುವ, ನಾನು 1 ನಿಮಿಷ ಟೈಮ್ ಕೊಡ್ತೀನಿ. 2-3 ಕ್ವಶನ್ ಆಯಿತು ಇದೇ ಥರ ಬಂದಿದ್ದು ಆಕ್ಸಿಡೇಷನ್ ಸ್ಟೇಟ್. 1 ನಿಮಿಷ ಕೊಡ್ತೀನಿ ನಾನು, ಮಾಡಿ ನನಗೆ. ಆಕ್ಸಿಡೇಷನ್ ಸ್ಟೇಟ್ ಕ್ರೋಮಿಯಂ, ಆಕ್ಸಿಡೇಷನ್ ಸ್ಟೇಟ್ ಕ್ರೋಮಿಯಂ ಮೇಲೆ ಏನು ಚಾರ್ಜ್ ಅಂತ ಹೇಳ್ಬೇಕಷ್ಟೇ. ಸುಮ್ಮನೆ ಹೇಳಬೇಡಿ, ಮಾಡಿ, ಟ್ರೈ ಮಾಡಿ. ಓಕೆ, ಕ್ರೋಮಿಯಂ ಗೊತ್ತಿಲ್ಲ, ಎಕ್ಸ್, ಸರಿನಾ? ಅದು ಕೇಳಿದ್ದು ಲಿಗ್ಯಾಂಡ್ ಇದೆಯಲ್ಲ, ಲಿಗ್ಯಾಂಡ್ ಹೆಸರು, ಲಿಗ್ಯಾಂಡ್ ಚಾರ್ಜು ನಾನು ಮೊನ್ನೆನೇ ಹೇಳಿದ್ದೀನಿ, ನೋಡ್ಕೊಬನ್ನಿ ಅಂತ. ಇಲ್ಲಿ ಫಸ್ಟ್ ಲಿಗ್ಯಾಂಡ್ ಯಾವ್ದು ಇರೋದು? ಅಮೈನ್, ಅಮೋನಿ ಅಂತ ಹೇಳಬಾರ್ದು. ಈ ಚಾಪ್ಟರ್ಲಿ ಅಮೈನ್ ಅಂತ ಹೇಳ್ಬೇಕು. ಅಮೈನ್ ಏನು? ನ್ಯೂಟ್ರಲ್ ಲಿಗ್ಯಾಂಡ್ ಅಲ್ವಾ? ಅಮೈನ್ ಹೇಗೆ ಬರೀತೀರಾ? NH3 ನೋಡಿ, NH ಏನೂ ಇಲ್ಲ, 0 × 4 ಪ್ಲಸ್ ಕ್ಲೋರಿಡೋ ಇರೋದು. ಕ್ಲೋರಿಡೋ ಯಾವತ್ತು -1, -1 × 2 ಈಕ್ವಲ್ ಟು ಹೋಲ್ ಕಾಂಪೌಂಡ್ ಚಾರ್ಜ್ ನೋಡಿ +1. ಸರಿನಾ? ಏನಾಯ್ತು ಈಗ ಹಾಗಾದ್ರೆ? X 0 -2 1, X = 1 + 2 -2 ಈ ಕಡೆ ಬರುತ್ತೆ, X = +3. ಹೇಳಿದಾರ? X = +3. ಗುಡ್. ಓಕೆ, ಬಿ ಅಲ್ಲ, +3 ಅಲ್ವಾ? ಇದು ಅಷ್ಟೇ ಎಕ್ಸಾಮಿಗೆ ಬಂದಿದ್ದ ಕ್ವಶನ್ನು. ಓಕೆ, ಯಾವುದು? ಎ. ಓಕೆ, ಟ್ರೈ ಮಾಡಬೇಕು. ಟ್ರೈ ಮಾಡದೆ ಬರೋಲ್ಲ, ಮುಂಚೆ ಹೇಳ್ತೀನಿ. ನೀವು ಎಷ್ಟು ಕ್ವಶನ್ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಿ, ನಾವೊಂದು 50 ಕ್ವಶನ್ ಸಾಲ್ವ್ ಮಾಡಿದ್ವಿ, 50-60 ಮಾಡ್ಕೊಂಡು ಹೋಗ್ತೀವಿ. ಅದೇ ಎಕ್ಸಾಮಿಗೆ ಬರೋಲ್ಲ, ನೆನ್ಪಿಟ್ಕೊಳ್ಳಿ. ಥಿಯರಿಯಲ್ಲಿ ಆದರೆ ಇದೇ ಕ್ವಶನ್ ಬರ್ತೀವಿ ಅಂತ ಪಕ್ಕ ಹೇಳ್ತೀನಿ, ಥಿಯರಿಲಿ. ಆದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾರಿಗೆ ಹೇಳಲಿಕ್ಕಾಗಲ್ಲ ಇದೇ ಕ್ವಶನ್ ಬರುತ್ತೆ ಅದೇ ಬರುತ್ತೆ ಅಂತ. ಇದೇ ಟೈಪ್ ಬರ್ಬೋದು ಅಲ್ವಾ? ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಜಾಸ್ತಿ ಕ್ವಶನ್ ಓದಬೇಕು. ಓಕೆ, ನಾವು ಮಾಡಿದಷ್ಟೇ ನೋಡ್ಕೊಳ್ಳೋದಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ 12th ನೋಡಿ, ಐಯುಪ್ಯಾಕ್ ನೇಮ್ ಆಫ್ ದಿಸ್ ಕಾಂಪ್ಲೆಕ್ಸ್. ನೋಡಿ, ಇಲ್ಲಿ ಯಾವತ್ತು ಐಯುಪ್ಯಾಕ್ ನೇಮ್ ಬರೆಯೋ ನಿಮ್ಗೆ ರೂಲ್ಸ್ ಗೊತ್ತು. ಇಲ್ಲೇನು ತುಂಬ ಈಸಿ. ಫಸ್ಟ್ ಯಾವ್ದು ಬರೀಬೇಕು? ಕ್ಯಾಟಯಾನ್. ನೋಡಿ, ಎಲ್ಲ ಕಡೆ ಪೊಟ್ಯಾಷಿಯಂ ಬರೆದಿದ್ದಾನೆ ಅಲ್ವಾ? ಆಮೇಲೆ ಆನಿಯಾನ್ ಬರೀಬೇಕು. ಇಲ್ಲಿ ತುಂಬ ಈಸಿ. ಫಸ್ಟ್ ಹೇಳಿದ್ದೀನಿ ನಾನು, ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡೀರಿ, 1-2 ಹೊರಟೋಗ್ಬಿಡುತ್ತೆ. ಇಲ್ಲಿ ಹೇಗೆ? ಪೊಟ್ಯಾಷಿಯಂ +1 +1 × 3 ಎಷ್ಟಾಯಿತು? +3. ಹಾಗಾದ್ರೆ ಕಾಂಪ್ಲೆಕ್ಸ್ ಮೇಲೆ ಏನು ಬರಬೇಕು? ಉಲ್ಟಾ ಬರೀಬೇಕು, -3. ವೆರಿ ಸಿಂಪಲ್. ಈಗ ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡೀರಿ. ಇದು ಬಿಟ್ಬಿಡಿ, ಹೊರಗಡೆ ಪಾರ್ಟ್ ಬಿಟ್ಬಿಡಿ, ಬರೀ ಸ್ಕ್ವೇರ್ ಬ್ರಾಕೆಟ್ ತಗೊಳ್ಳಿ. ಐರನ್ ಗೊತ್ತಿಲ್ಲ, ಎಕ್ಸು ಅಲ್ವಾ? ಸೈನಿಡೋ ತುಂಬ ಸಲ ಬಂತು, -1 × 6 ಅಲ್ವಾ? ಹೇಗೆ ಬರೀತೀರಾ? ಸೈನಿಡೋ Cn- ಅಲ್ವಾ? ಈಕ್ವಲ್ ಟು ಹೋಲ್ ಕಾಂಪೌಂಡ್ ಮೇಲೆ ಯಾವ್ದಿರೋದು? -3 ಅಲ್ವಾ? X = -3, -6 ಈ ಕಡೆ ಬರುತ್ತೆ, +6. X = +3. X = ನೋಡಿ +3. ಹಾಗಾದ್ರೆ ಯಾವ್ದು 2 ಹೊರಟೋಗಿಬಿಡುತ್ತೆ? ಯಾವುದು? ಇದು ಮತ್ತೆ ಇದು ಹೊರಟೋಯ್ತು. ಯಾಕೆ? ಆಕ್ಸಿಡೇಷನ್ ಸ್ಟೇಟ್ 2 ಇದೆ, ಹೊರಟೋಯ್ತಾ? ಹಾಗಾದ್ರೆ ಆಪ್ಷನ್ ಬಿನಾ ಡಿನಾ ಹೇಳಿ? ಯಾವ್ದು ಕರೆಕ್ಟು? ಬಿ ಕರೆಕ್ಟ್. ಯಾಕೆ ಹೇಳಿ? ಯಾಕೆ ಸಿ ರಾಂಗ್? ನಾನು ಇನ್ನೊಂದು ರೂಲ್ ಹೇಳಿದ್ದೆ, ಆಗಲೇ ಹೇಳಿದ್ದೆ ರೂಲು. ಆನಿಯಾನಿಕ್ ಕಾಂಪ್ಲೆಕ್ಸ್ ಅಲ್ಲಿ ಮೆಟಲಿಗೆ ಸ್ಪೆಷಲ್ ಎಂಡಿಂಗ್ ಅಂತ ಹೇಳಿದ್ದೆ, ನೆನಪಿದ್ಯಾ? ಆನಿಯಾನಿಕ್ ಮೆಟಲಿಗೆ ಸ್ಪೆಷಲ್. ಇನ್ನು ನೋಡಿ, ಇದು ಆನಿಯಾನಿಕ್ ಕಾಂಪ್ಲೆಕ್ಸ್, ಸ್ಕ್ವೇರ್ ಬ್ರಾಕೆಟ್ ಮೇಲೆ ನೆಗೆಟಿವ್ ಚಾರ್ಜ್ ಇದೆ. ಆನಿಯಾನಿಕ್ ಕಾಂಪ್ಲೆಕ್ಸ್ ಅಲ್ಲಿ ಮೆಟಲ್ ಅನ್ನು ಹೇಗೆ ಓದಬೇಕು? ಅಲ್ಲ, ಇಲ್ಲಿ ಐರನ್ ಇದೆ, ಹೇಗೆ? ಫೆರೇಟ್ ಆಗಿ ಓದಬೇಕು. ಅದೇ ಕ್ಯಾಟಯಾನಿಕ್ ಮತ್ತೆ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇದ್ರೆ Fe ಇದ್ರೆ ಐರನ್ ಅಂತ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಐರನ್ ಇದೆ, ಫೆರೇಟ್ ಅಂತ ಓದಬೇಕು. ದಿಸ್ ಇಸ್ ಕರೆಕ್ಟ್. ಇದು ರಾಂಗ್ ನೋಡಿ, ಇದೇ ಒಂದು ಚೇಂಜ್ ಇರೋದು. ಓಕೆ, ಕರೆಕ್ಟಾ? ಐರನ್ ಅಂತ ಹೇಳ್ಬಾರ್ದು. ಆನಿಯನ್ ಜಿಂಕ್ ಇದ್ರೆ ಜಿಂಕೇಟು, ನಿಕ್ಕಲ್ ಇದ್ರೆ ನಿಕ್ಕಲೇಟ್, ಕಾಪರ್ ಇದ್ರೆ ಕ್ಯೂಪ್ರ್, ಈ ಥರ
ಅರ್ಥ ಆಯ್ತಾ? ಕರೆಕ್ಟಾ ಏನು ಡೌಟ್ ಇಲ್ಲ ತಾನೆ ಏನಾದರೂ? ಓಕೆ. ನಿಕಲೇಟ್ ಕಾಪರ್ ಇದು ಕ್ಯೂಪ್ರಿ ಈ ಥರ. ಅರ್ಥ ಆಯ್ತಾ? ಕರೆಕ್ಟಾ ಏನು ಡೌಟ್ ಇಲ್ಲ ತಾನೆ ಏನಾದರೂ? ಓಕೆ.